ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಟಾರ್ಗೆಟ್ ಕೇಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವು ಏನು ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂದರೆ, ಮುಂದೆ ಬರ್ತಕ್ಕಂತಹ KS ನೇಮಕಾತಿಗಳಿಗೋಸ್ಕರ ಪ್ರತಿದಿನ ದಿನಪತ್ರಿಕೆಗಳಲ್ಲಿ ಬರ್ತಕ್ಕಂತಹ ಪ್ರಮುಖ ಮಾಹಿತಿಗಳನ್ನು ನಿಮಗೆ ತಲುಪಿಸಬೇಕು ಅನ್ನುವಂಥ ಒಂದು ಪ್ಲಾನಿಂಗ್ ಅನ್ನು ಹಾಕೊಂಡು ಇಂದಿನಿಂದ ತರಗತಿಗಳು ಅದಕ್ಕೆ ರಿಲೇಟೆಡ್ ಆಗಿ ಕೂಡ ಒಂದು ಕ್ಲಾಸಸ್ಗಳು ಅಪ್ಲೋಡ್ ಆಗ್ತಿರ್ತವೆ. ಅದರಲ್ಲಿ ಏನು ಪ್ರತಿದಿನದ ದಿನಪತ್ರಿಕೆಗಳಿರ್ತವೆ, ಅದರಲ್ಲಿ ವಿಜಯ ಕರ್ನಾಟಕ, ವಿಜಯವಾಣಿ, ಪ್ರಜಾವಾಣಿ, ಹೀಗೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬರ್ತಕ್ಕಂತಹ ಪ್ರಮುಖ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಕ್ಕಂಥ ಕೆಲಸವನ್ನ ನಮ್ಮ ಟಾರ್ಗೆಟ್ ಕೇಸ್ ಯೂಟ್ಯೂಬ್ ಚಾನಲ್ ಇಂದ ಮಾಡ್ತಾ ಹೋಗ್ತೀವಿ. ಇವತ್ತು ಅದರ ಮೊದಲ ಪ್ರಯತ್ನವಾಗಿ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಒಂದಷ್ಟು ಪ್ರಮುಖ ಇಂಪಾರ್ಟೆಂಟ್ ಮಾಹಿತಿಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ನೋಡ್ರಿ, ಏನೇನಿದೆ ವಿಚಾರಗಳು ಅನ್ನೋದನ್ನ ನಾವು ಇವತ್ತು ಈ ಒಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲು ಏನ್ ಮಾಡ್ರಪ್ಪ ಅಂದ್ರ, ಯಾರು ನಮ್ಮ ಟಾರ್ಗೆಟ್ ಕೇಸ್ ಯೂಟ್ಯೂಬ್ ಚಾನಲ್ ನ ವಿಡಿಯೋಸ್ ಗಳನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರಿ, ಮತ್ತೆ ಯಾರು KS ಮತ್ತೆ ವಿವಿಧ ರೀತಿಯ ಸರ್ಕಾರಿ ಇಲಾಖೆಗಳ ನೇಮಕಾತಿ ಪರೀಕ್ಷೆಗಳಿಗೆ ತಯಾರಿಯನ್ನ ಮಾಡ್ತಿದ್ರಿ, ಮರಿದಂಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ತಗೊಳ್ಳಿ. ಹಾಗೇನೆ ವಿಡಿಯೋ ಲಿಂಕ್ಸ್ ಗಳನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ತಾ ಹೋಗಿ. ಮೊದಲನೇ ವಿಚಾರ ಇದೆ ನೋಡ್ರಿ, ಭಾರತೀಯ ರಫ್ತುದಾರರಿಗೆ ಸಂಕಷ್ಟ ಅಂತ ಹೇಳಿ ಮೊದಲ ವಿಷಯ ಇರ್ತಕ್ಕಂಥದ್ದು. ಇದು ವಿಜಯ ಕರ್ನಾಟಕ, ಇವತ್ತಿನ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಇರ್ತಕ್ಕಂತಹ ಮಾಹಿತಿ. ಏನಿದು ಭಾರತೀಯ ರಫ್ತುದಾರರಿಗೆ ಸಂಕಷ್ಟ ಅನ್ನುವಂಥದ್ದು, ನೋಡೋಣ ಏನಿದೆ ವಿಚಾರ ಅಂತ. ನೋಡಿ, ಕೆಂಪು ಸಮುದ್ರದಲ್ಲಿ ಹಡಗುಗಳ ಮೇಲೆ ಹೌತಿ ಬಂಡುಕೋರರು ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ ಸರಕು ಸಾಗಣೆ ಹಡಗುಗಳು ಸೂಯೆಜ್ ಕಾಲುವೆಯ ಹಾದಿಯಿಂದ ದೂರ ಉಳಿದಿವೆ. ಅಂದ್ರ ಈ ಸೂಯೆಜ್ ಕಾಲುವೆ ಏನಿದೆ, ಈ ಸೂಯೆಜ್ ಕಾಲುವೆ ಎಲ್ಲಿ ಕಂಡು ಬರ್ತಕ್ಕಂಥದ್ದು? ಕೆಂಪು ಸಮುದ್ರದಲ್ಲಿ ಕಂಡು ಬರ್ತಕ್ಕಂಥದ್ದು. ಈ ಕೆಂಪು ಸಮುದ್ರದಲ್ಲಿ ಕಂಡು ಬರ್ತಕ್ಕಂತಹ ಸೂಯೆಜ್ ಕಾಲುವೆ ಏನಿದೆ, ಸರಕುಗಳನ್ನ ರಫ್ತು ಮಾಡ್ಲಿಕ್ಕೆ ಬೇರೆ ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಈ ಸೂಯೆಜ್ ಕಾಲುವೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ ಏನು, ಇಸ್ರೇಲ್ ನಲ್ಲಿ, ಓಕೆನಾ, ಇಸ್ರೇಲ್ ನಲ್ಲಿ ಏನಾಗಿರುವಂತದ್ದು ಸ್ನೇಹಿತರೆ, ಈ ಹಮಾಸ್ ಬಂಡುಕೋರರು ಮತ್ತೆ ಇಸ್ರೇಲ್ ಸೇನೆಯ ನಡುವೆ ನಿರಂತರವಾಗಿ ಏನಾಗ್ತಾ ಇರ್ತಕ್ಕಂಥದ್ದು, ದಾಳಿ ಮತ್ತೆ ಪ್ರತಿ ದಾಳಿಗಳು ಆಗ್ತಾ ಇರುವಂತದ್ದು, ಅದು ನಮಗೆ ಗೊತ್ತದ. ಅದರ ಭಾಗವಾಗಿ ಹೌತಿ ಬಂಡುಕೋರರು ಏನಿದ್ದಾರೆ ನೋಡ್ರಿ, ಇವರು ಈ ಹೌತಿ ಬಂಡುಕೋರರು ಇತ್ತೀಚೆಗೆ ಏನಪ್ಪಾ, ಸರಕನ್ನ ಸಾಗಣೆ ಮಾಡ್ತಿದ್ದಂತ ಹಡಗನ್ನ ಏನ್ ಮಾಡಿದ್ರು, ಅವರು ಅಟ್ಯಾಕ್ ಮಾಡಿ ಅದನ್ನ ವಶಪಡಿಸ್ಕೊಂಡಿದ್ರು. ಹೌದಾ? ಇದರಿಂದ ಭಯಗೊಂಡಿರ್ತಕ್ಕಂಥ ಇತರೆ ಹಡಗುಗಳು ಏನಾಗಿರ್ತಕ್ಕಂಥದ್ದು, ಬೇರೆ ರಾಷ್ಟ್ರದ ಹಡಗುಗಳು ಈ ಸೂಯೆಜ್ ಕಾಲುವೆಯಿಂದ ಏನಾಗಿರ್ತಕ್ಕಂಥದ್ದು, ದೂರ ಉಳಿದಿರ್ತಕ್ಕಂಥದ್ದು, ಅಂದ್ರೆ ನಾವು ಆ ಭಾಗದಿಂದ ನಾವು ಪ್ರಯಾಣ ಮಾಡೋದಿಲ್ಲ ಅಂತಕ್ಕಂಥದ್ದು ವಿಚಾರ ಇಲ್ಲಿರುವಂತದ್ದು. ನೋಡ್ರಿ, ಇದರಿಂದ ಪಾಶ್ಚಿಮಾತ್ಯ ದೇಶಗಳನ್ನ ತಲುಪಲು ಹಡಗುಗಳು ಆಫ್ರಿಕಾಕ್ಕೆ ಬಂದು ಸುತ್ತು ಬರಬೇಕಿದೆ. ನೋಡ್ರಿ, ಈಗ ನಮ್ಮ ಏಷ್ಯಾದಿಂದ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋಗ್ಬೇಕಪ್ಪ ಅಂದ್ರೆ ಈ ಸೂಯೆಜ್ ಕಾಲುವೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಯಾವಾಗ ಈ ಹೌತಿ ಬಂಡುಕೋರರು ಈ ಸೂಯೆಜ್ ಕಾಲುವೆಯನ್ನ ಏನು ತಮ್ಮ ವಶಕ್ಕೆ ತಗೊಂಡು ಅಲ್ಲಿ ಬರ್ತಕ್ಕಂತಹ ಹಡಗುಗಳ ಮೇಲೆ ದಾಳಿ ಮಾಡೋದಾಗಿರ್ಬೋದು, ಮತ್ತೊಂದನ್ನ ಮಾಡೋದಕ್ಕೆ ಆರಂಭ ಮಾಡಿದ್ರು, ಅವಾಗಿಂದ ಏನಾಗಿದೆ, ಈಗ ನಮ್ಮ ಭಾರತೀಯ ಹಡಗುಗಳು, ಓಕೆ, ಭಾರತೀಯ ಹಡಗುಗಳು ಏನ್ ಮಾಡ್ಬೇಕಾಗ್ತದೆ, ಪಾಶ್ಚಿಮಾತ್ಯ ದೇಶಗಳನ್ನ ತಲುಪಬೇಕಂದ್ರ ನೋಡ್ರಿ, ಆಫ್ರಿಕಾಕ್ಕ ಮೊದಲು ಹೋಗ್ಬೇಕಾಗ್ತದ. ಆಫ್ರಿಕಾವನ್ನ ಸುತ್ತಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಉಂಟಾಗಿದೆ. ಇದರಿಂದ ಏನಾಗ್ತಿದೆ, ಭಾರತೀಯ ರಫ್ತುದಾರರ ಸಾಗಣೆ ವೆಚ್ಚ ಅನ್ನೋದು ಏನಾಗ್ತದೆ, ಹೆಚ್ಚಿಗೆ ಆಗ್ತದೆ. ಈಗ ಸಾಮಾನ್ಯವಾಗಿ ಸಾಗಣೆ ವೆಚ್ಚ ಅನ್ನೋದು ಹೆಚ್ಚಿಗೆ ಆಯ್ತಪ್ಪ ಅಂದ್ರ ಆಟೋಮೆಟಿಕಲಿ ಏನಾಗ್ತದೆ, ಆ ವಸ್ತುಗಳ ಬೆಲೆ ಕೂಡ ಹೆಚ್ಚಿಗೆ ಆಗ್ತದ. ಹೌದಲ್ಲ? ವಸ್ತುಗಳ ಬೆಲೆ ಕೂಡ ಏನಾಗ್ತದೆ, ಹೆಚ್ಚಿಗೆ ಆಗ್ತದೆ. ಇದು ಸಾಮಾನ್ಯ. ಈ ಸಮಸ್ಯೆಯನ್ನ ಈ ಭಾರತೀಯ ರಫ್ತುದಾರರು ಎದುರಿಸ್ತಾ ಇರುವಂತದ್ದು. ನೋಡ್ರಿ, ಕೇಪ್ ಆಫ್ ಗುಡ್ ಹೋಪ್ ಸುತ್ತಲಿನ ಪರ್ಯಾಯ ಮಾರ್ಗವು ಮುಂದ್ರಾ ಮತ್ತು ರೋಟರ್ ಡ್ಯಾಮ್ ನಡುವಿನ ಹಡಗು ಪ್ರಯಾಣದ ಅವಧಿಯನ್ನ 1/3 ಭಾಗದಷ್ಟು ಹೆಚ್ಚಿಸಲಿದೆ. ನೋಡ್ರಿ, ನಮ್ಮ ಭಾರತದ ಹಡಗುಗಳು, ಓಕೆ, ಏನು ಸರಕುಗಳನ್ನ ತುಂಬಿಕೊಂಡು ಹೋಗ್ತಕ್ಕಂಥ ಹಡಗುಗಳು ಈ ಕೇಪ್ ಆಫ್ ಗುಡ್ ಹೋಪ್ ಅನ್ನ ಏನು ಸುತ್ತಕೊಂಡು ಹೋಗ್ತಕ್ಕಂಥ ಪರ್ಯಾಯ ಮಾರ್ಗ ಏನಿದೆ, ಈ ಸೂಯೆಜ್ ಕಾಲುವೆ ಮತ್ತೆ ಸೂಯೆಜ್ ಕಾಲುವೆನ ಬಳಸ್ಕೊಂಡು ಏನು ಸಂಪರ್ಕವನ್ನಾಗಿ ಮಾಡಿಕೊಂಡು ನಾವು ಪಾಶ್ಚಿಮಾತ್ಯ ದೇಶಕ್ಕೆ ಹೋಗ್ತಾ ಇದ್ದಂತಹ ಸಮಯಕ್ಕೆ ಹೋಲಿಕೆ ಮಾಡ್ಕೊಂಡ್ರ, ಆ ಅವಧಿಗೆ ಹೋಲಿಕೆ ಮಾಡ್ಕೊಂಡ್ರೆ ನೋಡಿ, 1/3 ಭಾಗದಷ್ಟು ಹೆಚ್ಚಿಗೆ ಆಗಿರ್ತಕ್ಕಂಥದ್ದು. ಇದರಿಂದ ಏನಾಗ್ತದೆ, ಸರಕು ಸಾಗಣೆ ದರಗಳು ಹೆಚ್ಚಾಗ್ತವೆ. ಹೌದಾ? ಮತ್ತ ಇದರ ಬಗ್ಗೆ ಏನ್ ಹೇಳ್ತಾರ ತಜ್ಞರು, ಬಹಳ ಆತಂಕವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಉದಾಹರಣೆಗೆ ಏನ್ ಹೇಳೋದಾಯ್ತಪ್ಪ ಅಂದ್ರೆ, ನೋಡ್ರಿ, ಈಗ ಸೂಯೆಜ್ ಕಾಲುವೆಯಿಂದ ವಸ್ತುಗಳು ರಫ್ತಾಗ್ತಾ ಇರ್ಬೇಕಾದ್ರ ಆ ರಫ್ತು ಆಗ್ತಕ್ಕಂಥ ತಗಲ್ತಕ್ಕಂಥ ವೆಚ್ಚ ಏನಾಗ್ತಿತ್ತು, ಕಡಿಮೆ ಇರ್ತಿತ್ತು. ಅವಾಗ ಏನಾಗ್ತದ, ಸರಕುಗಳ ಬೆಲೆ ಒಂದು ಮಟ್ಟಕ್ಕೆ ಸ್ಥಿರವಾಗಿರ್ತದೆ.
ಸೊ ಅದ ನೋಡ್ರಿ ಕೇಪ್ ಆಫ್ ಗುಡ್ ಹೋಪ್ ಇಂದ ಬಳಸ್ಕೊಂಡು ಸರಕುಗಳನ್ನ ಪಾಶ್ಚಿಮಾತ್ಯ ದೇಶಕ್ಕೆ ತಗೊಂಡು ಹೋಗ್ತಪ್ಪ ಅಂದ್ರ ಅಲ್ಲಿ ಸಮಯದ ವ್ಯರ್ಥ ಆಗ್ತದ, ಇಂಧನದ ವ್ಯರ್ಥ ಆಗ್ತದ, ಸೊ ಎಲ್ಲವೂ ಕೂಡ ವ್ಯರ್ಥ ಆಗ್ತದ. ಹಾಗೇನೆ ತಗಿರ್ತಕ್ಕಂಥ ವೆಚ್ಚ ಬಹಳ ಇಂಪಾರ್ಟೆಂಟ್. ಈ ವೆಚ್ಚ ಅನ್ನೋದು ಬಹಳ ಹೆಚ್ಚಾಗ್ತದ. ಸೊ ಈ ವೆಚ್ಚವನ್ನ ಫಿಲ್ ಮಾಡ್ಲಿಕ್ಕೆ ಏನ್ ಮಾಡ್ತಾರ ಅವರು, ವಸ್ತುಗಳ ಬೆಲೆಯಲ್ಲಿ ಏರಿಕೆ ಮಾಡ್ತಾರೆ. ಹೌದಾ, ವಸ್ತುಗಳ ಬೆಲೆಯಲ್ಲಿ ಏರಿಕೆ ಮಾಡ್ತಾರೆ. ಸೊ ಇದರಿಂದ ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಸುರಕ್ಷತಾ ಕಾರಣಗಳಿಗಾಗಿ ಕೆಂಪು ಸಮುದ್ರದ ಮೂಲಕ ಹಾದು ಹೋಗುವ ಎಲ್ಲಾ ಹಡಗುಗಳನ್ನ ಬೇರೆ ದಾರಿಯಲ್ಲಿ ಕಳಿಸಲಾಗುತ್ತದೆ ಎಂದು ಪ್ರಮುಖ ಜಾಗತಿಕ ಸಾಗಣೆದಾರ ಸಂಸ್ಥೆ ನೋಡ್ರಿ ಮಾರ್ಕ್ಸ್ ಹೇಳಿದೆ. ಸೊ ಈ ಮಾರ್ಕ್ಸ್ ಅನ್ನುವಂಥದ್ದನ್ನ ನಾವು ನೆನ್ಪಿಡ್ಬೇಕಿಲ್ಲಿ. ಮಾರ್ಕ್ಸ್ ಏನಿದು, ಮಾರ್ಕ್ಸ್ ಅನ್ನುವಂಥದ್ದೇನು, ಇದೊಂದು ಜಾಗತಿಕ ಸಾಗಣೆದಾರ ಸಂಸ್ಥೆ. ಇದು ಬಹಳ ಇಂಪಾರ್ಟೆಂಟ್. ಈ ಪ್ರದೇಶದಲ್ಲಿ ಸರಕು ಸಾಗಣೆ ಹಡಗುಗಳ ಮೇಲೆ ಏನ್ ಮಾಡಿರ್ತಕ್ಕಂಥದ್ದು, ಹೌತಿ ಬಂಡುಕೋರರ ದಾಳಿಯ ನಂತರ ಎಲ್ಲಾ ಪ್ರಮುಖ ಜಾಗತಿಕ ಸರಕು ಸಾಗಣೆ ಕಂಪನಿಗಳು ಕಳೆದ 1 ವಾರದಿಂದ ಸುಯೇಜ್ ಕಾಲುವೆಯ ಮೂಲಕ ಹಾದು ಹೋಗುವ ಹಡಗುಗಳ ಸಂಚಾರವನ್ನ ಸಂಪೂರ್ಣವಾಗಿ ಏನ್ ಮಾಡೋ ಸ್ನೇಹಿತರೆ ನೋಡ್ರಿ, ರದ್ದುಗೊಳಿಸ್ಬಿಟ್ಟವು. ಈ ಸುಯೇಜ್ ಕಾಲುವೆಯಿಂದ ಯಾವುದೇ ರೀತಿಯ ಹಡಗುಗಳ ಒಂದು ಪ್ರಯಾಣವನ್ನ ಮಾಡೋದು ಬೇಡ ಅಂತ ಹೇಳಿ ಏನ್ ಮಾಡಿರ್ತಕ್ಕಂಥದ್ದು, ಸಂಪೂರ್ಣವಾಗಿ ಬಂದ್ ಮಾಡಿರ್ತಕ್ಕಂಥದ್ದು ನೋಡ್ರಿ. ಇಲ್ಲಿ ಈಗ ಸುಯೇಜ್ ಕಾಲುವೆ ಸುದ್ದಿ ಒಳಗದ. ಸೊ ಈ ಸುಯೇಜ್ ಕಾಲುವೆ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಕೆಂಪು ಸಮುದ್ರದಲ್ಲಿ ಕಂಡು ಬರ್ತದೆ. ಬಹಳ ಇಂಪಾರ್ಟೆಂಟ್. ಹೌದಾ, ಎಸ್ ನೋಡ್ರಿ. 3 ವರ್ಷದ ಹಿಂದೆ ಹಡಗೊಂದು ಸುಯೇಜ್ ಕ್ಯಾನಲ್ ದೊಳಗ ಸಿಲ್ಕೊಂಡಿತ್ತು. ಇದು ಬಹಳ ಇಂಪಾರ್ಟೆಂಟ್ ಆಯ್ತು, ಗೊತ್ತದ ನಿಮ್ಗ. ಸೊ ಒಂದು 3 years ಬ್ಯಾಕ್ ಏನಾಗಿತ್ತು, ಒಂದು ಹಡಗು ಏನು ಕಂಟೈನರ್ ಗಳನ್ನ ತುಂಬಿಕೊಂಡು ಹೋಗ್ತಾ ಇದ್ದಂತಹ ಒಂದು ಹಡಗು ಏನಿತ್ತು, ಸಿಕ್ಕಾಕೊಂಡಿತ್ತು ಈ ಸುಯೇಜ್ ಕಾಲುವೆ ಒಳಗ. ಹೌದಾ, ಸುಯೇಜ್ ಕಾಲುವೆ ಒಳಗ ಏನಾಗಿ ಸ್ನೇಹಿತರೆ ಅದು ಸಿಕ್ಕಾಕೊಂಡಿತ್ತು. ಅದು ಕೂಡ ಬಹಳ ಸುದ್ದಿಯಲ್ಲಿತ್ತು. ಸೊ ಹಲವು ದಿನಗಳ ಕಾಲ ಹಡಗು ಸಂಚಾರ ಸ್ಥಗಿತವಾಗಿತ್ತು. ಇದರಿಂದ ಜಾಗತಿಕ ಮಟ್ಟದಲ್ಲಿ ಏನಾಗಿತ್ತು, ಸರಕುಗಳ ಪೂರೈಕೆಯೊಳಗ ಭಾರಿ ಏರುಪೇರಾಗಿತ್ತು. ಹೌದಾ, ಸೊ ಬಹಳ ಏರುಪೇರಾಗಿತ್ತು. ಸೊ ಇಲ್ಲಿ ನಾವು ಗಮನಿಸಬೇಕಾದಂತ ವಿಚಾರ ಏನಪ್ಪಾ ಅಂದ್ರ, ಇಲ್ಲಿ ಸರಕುಗಳ ಪೂರೈಕೆಯೊಳಗ ಭಾರಿ ಪ್ರಮಾಣದ ಏರುಪೇರು ಆಗದೆ ಇದ್ರು ಕೂಡ ಬಟ್ ಸಮಯದಲ್ಲಿ ಒಂದಷ್ಟು ವಿಳಂಬ ಆಗ್ತದ ಅನ್ನುವಂಥದ್ದು. ಸಮಯದಲ್ಲಿ ಏನಾಗ್ತದೆ, ಒಂದಷ್ಟು ವಿಳಂಬಗಳಾಗ್ತದೆ. ಯಾಕೆ ವಿಳಂಬಗಳಾಗ್ತದ ಅಂತ ನೋಡ್ರಿ, ಸುಯೇಜ್ ಕಾಲುವೆಯನ್ನ ಏನು ಮಾರ್ಗವನ್ನಾಗಿ ಬಳಸ್ಕೊಂಡು ನಾವು ಐರೋಪ್ಯ ದೇಶಗಳಿಗೆ ಹೋಯ್ತಪ್ಪ ಅಂದ್ರ ನಮಗ ಬಹಳ ಸಮಯ ಉಳಿತಾ ಇತ್ತು, ಬೇಗ ಸರಕುಗಳನ್ನ ರಫ್ತು ಮಾಡ್ತಿದ್ರು. ಬಟ್ ಈಗ ಏನಾಗ್ತಿರ್ತಕ್ಕಂಥದ್ದು ನೋಡ್ರಿ, 1/3 ಭಾಗದಷ್ಟು. ಸೊ ಇಲ್ಲೇ ಕೊಟ್ಟ ನಮ್ಮ, ಹೌದಾ, 1/3 ಭಾಗದಷ್ಟು ಏನಾಗ್ತದ, ಸಮಯ ಅನ್ನೋದು ಅಲ್ಲಿ ಹೆಚ್ಚಾಗ್ತದ. ಸೊ ಅದ್ರಿಂದ ಏನಾಗ್ತದ, ಸರಕುಗಳು ತಲುಪತಕ್ಕಂತಹ ಸ್ಥಳಕ್ಕೆ ತಲುಪಲಿಕ್ಕೆ ಏನಾಗ್ತಕ್ಕಂಥದ್ದು, ಒಂದು ಸಮಯಾವಕಾಶ ಅನ್ನೋದು ವಿಳಂಬ ಆಗ್ತದೆ. ಇದು ಬಹಳ ಇಂಪಾರ್ಟೆಂಟ್ ನಮ್ಗೆ ನೋಡ್ರಿ. ಸೊ ಇದರಲ್ಲಿ ಯಾವ ವಲಯಕ್ಕೆ ಹಾಗಾದ್ರೆ ತೊಡಕಾಗ್ತದೆ ಇದರಿಂದ ನೋಡಿ, ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರವನ್ನ ಸಂಪರ್ಕಿಸುವ ಪ್ರಮುಖ ಜಲಮಾರ್ಗವಾದ ಸುಯೇಜ್ ಕಾಲುವೆ ನೋಡ್ರಿ. ಇದು ಬಹಳ ಇಂಪಾರ್ಟೆಂಟ್ ನಮ್ಗ. ಈ ಸುಯೇಜ್ ಕಾಲುವೆ ಯಾವ 2 ಸಮುದ್ರಗಳನ್ನ ಸಂಪರ್ಕಿಸ್ತದ ನೋಡ್ರಿ, ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರ. ಬಹಳ ಇಂಪಾರ್ಟೆಂಟ್ ನೋಡ್ರಿ ಇದು. ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರವನ್ನ ಸಂಪರ್ಕಿಸ್ತಕ್ಕಂತಹ ಈ ಒಂದು ಸುಯೇಜ್ ಕಾಲುವೆ ಏನಿದೆ, ಸುಯೇಜ್ ಕಾಲುವೆ, ಇದ್ರ ಮೂಲಕ ನೋಡ್ರಿ ಪ್ರತಿ ವರ್ಷ ಅಂದಾಜು $200 ಬಿಲಿಯನ್ ನೋಡಿ, $200 ಬಿಲಿಯನ್ ಮೌಲ್ಯದ ವಸ್ತುಗಳು ಭಾರತದಿಂದ ರಫ್ತಾಗ್ತಾವ. ಕೇವಲ ನಮ್ಮ ಭಾರತದಿಂದನೇ ಒಂದೇ ರಾಷ್ಟ್ರದಿಂದ $200 ಬಿಲಿಯನ್ ಮೌಲ್ಯದ ವಸ್ತುಗಳು ಭಾರತದಿಂದ ರಫ್ತಾಗ್ತಕ್ಕಂಥದ್ದು. ಓಕೆನಾ. ಸೊ ಈಗ ಈ ಕಾಲುವೆಯ ಬಳಕೆ ಸಾಧ್ಯವಾಗದೇ ಇರೋದ್ರಿಂದ ಏನಾಗ್ತದ, ಆಟೋಮೋಟಿವ್ ಬಿಡಿಭಾಗಗಳು, ಕೃಷಿ ಉತ್ಪನ್ನಗಳು, ಮತ್ತೆ ರಾಸಾಯನಿಕಗಳು, ಜವಳಿ ಮತ್ತು ಸಿದ್ಧ ಉಡುಪುಗಳು, ಸೊ ಹಾಗೇನೆ ಔಷಧೀಯ ಉತ್ಪನ್ನಗಳು ಸೇರಿದಂತೆ ಭಾರತದಿಂದ ರಫ್ತಾಗುವ ಉತ್ಪನ್ನಗಳ ಮೇಲೆ ಏನಾಗ್ತದ, ಇದು ಪರಿಣಾಮ ಬೀರ್ತಕ್ಕಂಥ ಸಾಧ್ಯತೆ ಇರ್ತದ ಅನ್ನುವಂಥದ್ದು ಈ ಒಂದು ಲೇಖನದೊಳಗ ನಮ್ಗೆ ತಿಳಿತದೆ. ಸೊ ಅಂದ್ರ ನಮ್ಮ ಭಾರತದಿಂದ ಅತಿ ಹೆಚ್ಚಾಗಿ ಯಾವ ರೀತಿಯ ವಸ್ತುಗಳನ್ನ ಈ ಒಂದು ಸುಯೇಜ್ ಕಾಲುವೆ ಮೂಲಕ ನಾವು ರಫ್ತು ಮಾಡ್ತಿದ್ವಪ್ಪ ಅಂದ್ರ ನೋಡ್ರಿ, ಆಟೋಮೋಟಿವ್ ಬಿಡಿಭಾಗಗಳಾಗಿರ್ಬೋದು, ಮತ್ತೆ ಕೃಷಿ ಉತ್ಪನ್ನಗಳಾಗಿರ್ಬೋದು, ಜೊತೆಗೆ ರಾಸಾಯನಿಕಗಳು, ಮತ್ತೆ ಜವಳಿ ಮತ್ತೆ ಸಿದ್ಧ ಉಡುಪುಗಳು, ಹಾಗೇನೆ ಔಷಧಿಗಳು, ಈ ಎಲ್ಲಾ ಉತ್ಪನ್ನಗಳನ್ನ ನಾವು ಈ ಸುಯೇಜ್ ಕಾಲುವೆ ಮುಖಾಂತರ ಏನ್ ಮಾಡ್ತಿದ್ವಿ, ಐರೋಪ್ಯ ರಾಷ್ಟ್ರಗಳಿಗೆ ರಫ್ತು ಮಾಡ್ತಿದ್ವಿ. ಐರೋಪ್ಯ ರಾಷ್ಟ್ರಗಳಿಗೆ ರಫ್ತು ಮಾಡ್ತಿದ್ವಿ. ಇದು ನಮಗೆ ಬಹಳ ಇಂಪಾರ್ಟೆಂಟ್. ಹೌದಾ. ಸೊ ಹಾಗೇನೆ ನೋಡಿ, ವಾಣಿಜ್ಯ ಜಗತ್ತಿಗೆ ಯಾವಾಗ ನಿಟ್ಟುಸಿರು. ಸೊ ಈ ಒಂದು ವಿಚಾರವನ್ನು ನೋಡ್ರಿ, ಸುಯೇಜ್ ಕಾಲುವೆಯ ಬಳಕೆ ಮತ್ತು ಆರಂಭವಾಗಲಿದೆ ಹಾಗೂ ಕೆಂಪು ಸಮುದ್ರ ಮತ್ತು ಹೇಡನ್ ಕೊಲ್ಲಿಯ ಮೂಲಕ ಸಾಗುವ ದಾರಿ ಪ್ರಯಾಣಕ್ಕೆ ಮುಕ್ತವಾಗಲಿದೆ ಎಂದು ನಂಬಿದ್ದೇವೆ. ಸೊ ಯಾರು ನಂಬ್ಯಾರ, ಈ ರಫ್ತುದಾರರು.
ಓಕೆ, ಎಸ್ ನಂಬಿದ್ದಾರೆ. ಆದರೆ ಇದು ಯಾವಾಗ ಆರಂಭವಾಗಲಿದೆ ಎಂದು ನಿಖರವಾಗಿ ಹೇಳುವುದು ಕಷ್ಟ ಎಂದು ಜಾಗತಿಕ ಸಾಗಣೆದಾರ ಸಂಸ್ಥೆ ನೋಡ್ರಿ ಮಾರ್ಕ್ಸ್ ಹೇಳಿರ್ತಕ್ಕಂಥದ್ದು. ಕೆಂಪು ಸಮುದ್ರವನ್ನ ತಪ್ಪಿಸಲು ಕೇಪ್ ಆಫ್ ಗುಡ್ ಹೋಪ್ ಮೂಲಕ ಹೋಗಲು ಹಲವಾರು ಹಡಗು ಕಂಪನಿಗಳು ನಿರ್ಧರಿಸಿರುವುದು ಜಾಗತಿಕ ಉದ್ಯಮದ ಮೇಲೆ ಅಡ್ಡ ಪರಿಣಾಮ ಬೀರಲಿದೆ. ಓಕೆ, ಎಸ್. ಸೊ ಇದರಿಂದ ಸರಕುಗಳ ಸಾಗಣೆ ವಿಳಂಬವಾಗಲಿದೆ. ನೋಡಿ, ನಾನು ಈಗಾಗಲೇ ಹೇಳಿದಾಗ ನಿಮಗೆ ಸರಕುಗಳ ಸಾಗಣೆ ವಿಳಂಬವಾಗಲಿದೆ, ಮತ್ತು ವೆಚ್ಚ ಹೆಚ್ಚಾಗ್ತದೆ ಎಂದು ಹಾಲ್ ಕಾರ್ಗೋ ಲಾಜಿಸ್ಟಿಕ್ಸ್ ನೋಡ್ರಿ, ಹಾಲ್ ಕಾರ್ಗೋ ಲಾಜಿಸ್ಟಿಕ್ಸ್ ಸಂಸ್ಥಾಪಕ ಅಧ್ಯಕ್ಷ ಶಶಿ ಕಿರಣ್ ಅವರು ಹೇಳಿರ್ತಕ್ಕಂಥದ್ದು. ಸೊ ಈ ಲಾಜಿಸ್ಟಿಕ್ಸ್ ಸಂಸ್ಥಾಪಕರಂದ್ರ ಇವರು ಏನಂದ್ರ ದೊಡ್ಡ ದೊಡ್ಡ ಕಂಟೈನರ್ ಗಳ ಮುಖಾಂತರ ಏನ್ ಮಾಡ್ತಾರ, ಸರಕುಗಳನ್ನ ಈ ರೀತಿ ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ರಫ್ತು ಮಾಡ್ಲಿಕ್ಕೆ ಇದೊಂದು ಮಧ್ಯವರ್ತಿ ಸಂಸ್ಥೆಗಳಿವು. ಆಯ್ತಾ? ಸೊ ನೋಡ್ರಿ, ಇವ್ರು ಹೇಳಿರ್ತಕ್ಕಂಥದ್ದು ನಾವು ಯಾವ ರೀತಿ ಥಿಂಕ್ ಮಾಡ್ತೀವಿ ಹಂಗ ಸರಕು ಮತ್ತೆ ಸೇವೆಗಳ ಒಂದು ಸರಕುಗಳ ಸಾಗಣೆ ಒಳಗ ವಿಳಂಬ ಆಗ್ತದ ಅನ್ನುವಂಥದ್ದು, ಮತ್ತ ಅದರ ವೆಚ್ಚ ಏನಾಗ್ತದೆ ಸ್ನೇಹಿತರೆ, ಹೆಚ್ಚಿಗೆ ಆಗ್ತದ. ಓಕೆ, ಸೊ ಇದು ಈ ಒಂದು ಲೇಖನಕ್ಕೆ ಸಂಬಂಧಪಟ್ಟ ಹಾಗೇನ ಪ್ರಮುಖ ಅಂಶಗಳು ಆಗ್ತವೆ. ಸೊ ಹಾಗೇನೆ ಮುಂದಿನ ಲೇಖನವನ್ನ ತೆಗೆದುಕೊಳ್ಳೋಣ ಬರ್ರಿ. ಎಸ್, ನೋಡಿ, ಇದನ್ನ ಶ್ರೀಲಂಕಾಗೆ 2ನೇ ಕಂತಿನ ನೆರವು ಅಂತ ಒಂದು ವಿಚಾರ ಇದೆ ವಿಜಯ ಕರ್ನಾಟಕ ದಿನಪತ್ರಿಕೆಯೊಳಗ. ಸರ್ ಏನ್ರಿ ಹಾಗಾದ್ರೆ ಇದು ನೋಡ್ರಿ, ಇಲ್ಲಿ ಶ್ರೀಲಂಕಾದಲ್ಲಿ ಜಾರಿಯಾದ ಆರ್ಥಿಕ ಸುಧಾರಣಾ ನೀತಿಗಳು ಮತ್ತು ಅದರಿಂದಾದ ತೃಪ್ತಿದಾಯಕ ಪ್ರಗತಿಯನ್ನ ವಿಶ್ವ ಬ್ಯಾಂಕ್ ಶ್ಲಾಘಿಸಿದೆ. ಸೊ ಅಂದ್ರ ಈಗ ಶ್ರೀಲಂಕಾ ಏನಾಗಿತ್ತಪ್ಪ, ಈ ಕಳೆದ ಹಲವಾರು ಈ ಒಂದು 2 ವರ್ಷಗಳಲ್ಲಿ ಆಫ್ಟರ್ ಕೋವಿಡ್ ಬಂದ ಮೇಲೆ ಏನಾಗಿತ್ತು, ಸಂಪೂರ್ಣವಾಗಿ ನೆಲ ಕಚ್ಚಿಬಿಟ್ಟಿತ್ತು ಶ್ರೀಲಂಕಾ. ಸೊ ನೀವು ತಿಳ್ಕೋಬೇಕು, ಶ್ರೀಲಂಕಾಕ್ಕ ಅಲ್ಲಿನ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಲಿಕ್ಕೂ ಕೂಡ, ಯಾವುದಕ್ಕೆ, ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಲಿಕ್ಕೂ ಕೂಡ ಅಲ್ಲಿ ಬ್ಯಾಲೆಟ್ ಪೇಪರ್ ಗಳನ್ನ ಖರೀದಿ ಮಾಡೋಕ ಸಾಧ್ಯ ಆಗದೆ ಇರೋ ಮಟ್ಟಕ್ಕೆ ಅದು ದಿವಾಳಿ ಆಗ್ಬಿಟ್ಟಿತ್ತು ಶ್ರೀಲಂಕಾ. ಹೌದಾ? ಸೊ ಆಮೇಲೆ ಕೆಲವೊಂದಷ್ಟು ರಾಷ್ಟ್ರಗಳು ಏನಪ್ಪಾ ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ ಒಂದಷ್ಟು ಆಶಾಭಾವನೆಗಳನ್ನ ಮೂಡಿಸಿ ಅರ್ಧಕ್ಕ ಕೈ ಬಿಟ್ಟಿರ್ತಕ್ಕಂಥ ಉದಾಹರಣೆಗಳು ಇದ್ವು. ಓಕೆ, ಎಸ್. ಸೊ ಇಲ್ಲಿ ವಿಚಾರ ಏನಪ್ಪಾ ಅಂದ್ರ, ಇತ್ತೀಚೆಗೆ ಈ ಒಂದು ಶ್ರೀಲಂಕಾಗ ಏನ್ ಮಾಡಿರ್ತಕ್ಕಂಥದ್ದು ಸಹಾಯವನ್ನು, ಈಗ ನಮ್ಮ ಭಾರತವು ಕೂಡ ಸಹಾಯ ಮಾಡ್ತು. ಹೌದಾ? ಸೊ ನಮ್ಮ ಭಾರತನು ಕೂಡ ಸಹಾಯವನ್ನ ಮಾಡ್ತು. ಬಟ್ ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ ಅದ ನೋಡ್ರಿ. ಸೊ ಇದು ವಿಶ್ವ ಬ್ಯಾಂಕ್ ಏನ್ ಮಾಡಿರ್ತಕ್ಕಂಥದ್ದು, ಆರ್ಥಿಕವಾಗಿ ನೆರವಾಗಲು ಶ್ರೀಲಂಕಾಕ್ಕೆ ನೋಡ್ರಿ $250 ದಶಲಕ್ಷ 2ನೇ ಕಂತನ್ನ, ಸೊ ಇದು 2ನೇ ಕಂತನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಯಾರು ಬಿಡುಗಡೆ ಮಾಡಿರ್ತಕ್ಕಂಥದ್ದು? ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್. ಯಾರದರಿಗೆ ಮುಖ್ಯಸ್ಥರು? ಅಜಯ್ ಬಂಗಾ. ಸೊ ಮತ್ತೆ ಇದರ ಪ್ರಧಾನ ಕಚೇರಿ ಸ್ನೇಹಿತರೆ ವಾಷಿಂಗ್ಟನ್ DC ದೊಳಗ ಬರ್ತದ. ವಾಷಿಂಗ್ಟನ್ DC ದೊಳಗೆ ಇದರ ಪ್ರಧಾನ ಕಚೇರಿ ಕಂಡು ಬರ್ತದ. ಎಸ್. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟು. $250 ದಶಲಕ್ಷ 2ನೇ ಕಂತನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಮತ್ತೆ ನೋಡ್ರಿ, ಸಂಕಷ್ಟದಲ್ಲಿರುವ ಶ್ರೀಲಂಕಾಕ್ಕೆ $500 ದಶಲಕ್ಷ ಆರ್ಥಿಕ ನೆರವನ್ನ ನೀಡುವುದಾಗಿ ವಿಶ್ವ ಬ್ಯಾಂಕ್ ಏನ್ ಮಾಡಿತ್ತು, ಭರವಸೆಯನ್ನ ನೀಡಿತ್ತು. ಓಕೆ, ಎಸ್. ಮೊದಲ ಕಂತನ್ನ ಜೂನ್ ನಲ್ಲಿ ಬಿಡುಗಡೆ ಮಾಡಿತ್ತು. ಅಂದ್ರೆ ಈ ಒಂದು 2023 ಜೂನ್ ತಿಂಗಳಲ್ಲೇನೆ ಮೊದಲ ಕಂತನ್ನ ಬಿಡುಗಡೆ ಮಾಡಿತ್ತು. ಸೊ ಹಾಗೇನೆ $46.9 ಶತಕೋಟಿ ವಿದೇಶಿ ಸಾಲವನ್ನ ಕೂಡ ಪಡ್ಕೊಂಡದ್ದು. ವರ್ಲ್ಡ್ ಬ್ಯಾಂಕ್ ನಿಂದ ಸಾಲ ಪಡ್ಕೊಳ್ಳೋದನ್ನ ಬಿಟ್ಟು ಬೇರೆ ಬೇರೆ ರಾಷ್ಟ್ರಗಳಿಂದಲೂ ಕೂಡ $46.9 ಶತಕೋಟಿ ವಿದೇಶಿ ಸಾಲವನ್ನು ಕೂಡ ಶ್ರೀಲಂಕಾ ಮಾಡಿರ್ತಕ್ಕಂಥದ್ದು. ಹೌದಾ? ಸೊ ಯಾಕೆ ಸರ ಹಿಂಗಾಯ್ತು, ಯಾಕೆ ಶ್ರೀಲಂಕಾ ಈ ರೀತಿ ಮಾಡ್ಕೋತು? ಈಗ ಮೊದಲನೇದಾಗಿ ಇದ್ರೊಳಗೆ ನಾವು ಪ್ರಮುಖವಾಗಿ ಸರ್ಚ್ ಮಾಡ್ತಪ್ಪ ಅಂದ್ರ ವಿಚಾರಗಳನ್ನ, ಯಾಕೆ ಶ್ರೀಲಂಕಾ ಈ ರೀತಿ ದಿವಾಳಿ ಆಯ್ತು ಅಂತ ಸರ್ಚ್ ಮಾಡೋದಾದ್ರ ನೋಡ್ರಿ, ಮೊದಲನೇದಾಗಿ ಇದು ಸಂಪೂರ್ಣವಾಗಿ ಪ್ರವಾಸೋದ್ಯಮವನ್ನ ನಂಬ್ಕೊಂಡಿರ್ತಕ್ಕಂತಹ ರಾಷ್ಟ್ರ. ಓಕೆ, ಪ್ರವಾಸೋದ್ಯಮವನ್ನು ನಂಬ್ಕೊಂಡಿದ್ದಂತಹ ರಾಷ್ಟ್ರ. ಸೊ ಇದು ಪ್ರಮುಖವಾಗಿ ಯಾವಾಗ ಕೋವಿಡ್ ಬಂತೋ ಆರ್ಥಿಕತೆಗೆ ಒಂದು GDP ಗೆ ಯಾವುದೇ ಕೊಡುಗೆ ಅನ್ನೋದಿಲ್ದಾಗಾಯ್ತು. ಸೊ ಇದು ಫಸ್ಟ್ ಒನ್. ಮತ್ತೆ ಈ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಏನಾಗ್ಬೇಕಾಗ್ತದೆ, ಒಂದಷ್ಟು ಸೇಫ್ಟಿಗಳು ಬಹಳ ಇಂಪಾರ್ಟೆಂಟ್. ಇಲ್ಲಪ್ಪ ಅಂದ್ರೆ ಪ್ರವಾಸಿಗರು ಹೋಗೋದಿಲ್ಲ. ಹೌದಾ? ಸೊ ಈಗ ನಮಗೊಂದು ಜಾಗದೊಳಗ ಹೋಗ್ತೀವಿ ಅಂದ್ರೆ ನಮ್ಗ ಅಲ್ಲಿ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳು ಎಲ್ಲಾ ಪರ್ಫೆಕ್ಟ್ ಇತ್ತಪ್ಪ ಅಂದ್ರ ಹೋಗ್ತೀವಿ ನಾವು. ಸೊ ಇಲ್ಲಪ್ಪ ಅಂದ್ರೆ ಆಗೋದಿಲ್ಲ. ಬಟ್ ಆಫ್ಟರ್ ಕೋವಿಡ್ ಏನಾಯ್ತು, ಪ್ರವಾಸೋದ್ಯಮ ಅನ್ನೋದು ಸಂಪೂರ್ಣವಾಗಿ ನೆಲ ಕಚ್ಚಿತು. ಸೊ ಮತ್ತೆ ಎರಡನೇದಾಗಿ ಹೇಳೋದಾಯ್ತಪ್ಪ ಅಂದ್ರ ಸಂಪೂರ್ಣವಾಗಿ ಸಾವಯವವನ್ನ ಅಳವಡಿಸ್ಕೋತೀವಿ ಅನ್ನುವಂಥದ್ದು. ಸಂಪೂರ್ಣ ಸಾವಯವ ಕೃಷಿಯನ್ನ ನಾವು ಅಳವಡಿಕೆ ಮಾಡ್ಕೋತೀವಿ ಅಂತ ಹೇಳಿ ಶ್ರೀಲಂಕಾ ಘೋಷಣೆ ಮಾಡ್ತದ. ಸ್ನೇಹಿತರೆ, ಒಂದೇನಂದ್ರ ಈಗ ಸಾವಯವ ಕೃಷಿ ಅಂದ್ರೆ ಏನು? ಸಾವಯವ ಕೃಷಿ ಅಂದ್ರ ಈ ಒಂದು ರಾಸಾಯನಿಕ ರಸಗೊಬ್ಬರಗಳನ್ನ ಸ್ಟಾಪ್ ಮಾಡ್ತಕ್ಕಂಥದ್ದು. ಜೈವಿಕ ರಸಗೊಬ್ಬರಗಳನ್ನ ಬಳಕೆ ಮಾಡ್ಕೊಳ್ಳೋದು ಮತ್ತೆ ರಾಸಾಯನಿಕ ಗೊಬ್ಬರವನ್ನ ಸ್ಟಾಪ್ ಮಾಡ್ತಕ್ಕಂಥದ್ದು. ಸೊ ಇದು ಏನಾಗ್ತದ, ಆಕ್ಚುಯಲ್ ಆಗಿ ಹೇಳ್ಬೇಕಪ್ಪ ಅಂದ್ರ ಫೈನ್. ಈಗ ನಮ್ಮ ಪ್ರಾಕೃತಿಕವಾಗಿ ಅಂದ್ರ ಪ್ರಕೃತಿಗೆ ನಮ್ಮ ಕೊಡುಗೆಯನ್ನ ಸ್ಮರಿಸ್ಕೊಳ್ಳಿಕ್ಕೋಸ್ಕರ ಈ ಒಂದು ಸಾವಯವ ಕೃಷಿ ಪದ್ಧತಿ ಬಹಳ ಅಂದ್ರೆ ಬಹಳ ಒಳ್ಳೆ ಒಂದು ಪ್ಲಾನಿಂಗ್, ಇದು ಸೂಪರ್. ಬಟ್ ಏನಂದ್ರ ಏಕಕಾಲದಲ್ಲಿ ರಾಷ್ಟ್ರದಾದ್ಯಂತ,
ಓಕೆ, ರಾಷ್ಟ್ರದಾದ್ಯಂತ ನಾವು ಈ ಸಾವಯವ ಕೃಷಿ ವ್ಯವಸ್ಥೆಯನ್ನು ಅಳವಡಿಸ್ಕೊತೀವಿ ಅನ್ನೋದಿದೆಯಲ್ಲ, ಅದು ಸ್ವಲ್ಪ ತಪ್ಪಾಗ್ತದೆ. ಸೊ ಯಾಕೆ ತಪ್ಪಾಗ್ತದೆ ಅಂದ್ರೆ ಏಕ ಈ ರೀತಿ ಮಾಡೋದ್ರಿಂದ ನಮಗ ಜೈವಿಕ ರಸಗೊಬ್ಬರಗಳ ಪೂರೈಕೆಯೊಳಗ ವ್ಯತ್ಯಾಸ ಉಂಟಾಗ್ಬೋದು, ಮತ್ತೆ ಇಳುವರಿ ಕಡಿಮೆ ಆಗ್ಬೋದು. ಅದ ನೋಡ್ರಿ ಶ್ರೀಲಂಕಾದೊಳಗ ಆಗಿರೋದು. ಓಕೆ, ಸೊ ಯಾವಾಗ ಇದು ನಾವು ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಕಂಟ್ರಿ ಹಾಕ್ತಿವಿ ಅಂತ ಘೋಷಣೆ ಮಾಡ್ಕೊತು, ರಾಸಾಯನಿಕ ಗೊಬ್ಬರಗಳ ಒಂದು ಬಳಕೆಯನ್ನ ಇದು ಸ್ಟಾಪ್ ಮಾಡಿದ್ರ ಪರಿಣಾಮ ಏನಾಯ್ತಲ್ಲಿ, ಆ ರಾಷ್ಟ್ರಕ್ಕ ಅಗತ್ಯ ಇರ್ತಕ್ಕಂತಹ ಆಹಾರ ಪದಾರ್ಥಗಳನ್ನು ಕೂಡ ಏನು ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರುವಷ್ಟು ಸಮಸ್ಯೆ ಅಲ್ಲಿ ಉಂಟಾಯ್ತು, ಎಲ್ಲಿ ಶ್ರೀಲಂಕಾದಲ್ಲಿ. ಅರ್ಥ ಆಗ್ತಿದ್ಯಾ? ಸೊ ಈಗ ನೋಡ್ರಿ ನಮ್ಮ ಭಾರತ ಕೂಡ ಈಗ ನಮ್ಮ ಭಾರತದ ಸಿಕ್ಕಿಂ ರಾಜ್ಯ ಸಂಪೂರ್ಣವಾಗಿ ಸಾವಯವ ಆರ್ಗ್ಯಾನಿಕ್ ಅನ್ನು ಅಳವಡಿಸಿಕೊಂಡಂತ ಮೊದಲ ರಾಜ್ಯ. ಸೊ ಈ ರೀತಿ ಏನ್ ಮಾಡ್ಬೇಕು, ಹಂತವಾಗಿ ಇದನ್ನ ಜಾರಿಗೆ ತರಬೇಕು. ಸೊ ಏಕಕಾಲದಲ್ಲಿ ನಾವು ಸಂಪೂರ್ಣವಾಗಿ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡದೆ ಉತ್ತಮ ಇಳುವರಿಯನ್ನ ತೆಗಿತೀವಿ ಬೆಳೆಯೊಳಗ ಅನ್ನೋದು ಬಹಳ ಕಷ್ಟ ಆಗ್ತದ. ಸೊ ಆಗ ಏನಾಗ್ತದ, ಆ ರಾಷ್ಟ್ರಗಳಲ್ಲಿ ಅಗತ್ಯ ಇರತಕ್ಕಂತಹ ಏನು ಆಹಾರ ಉತ್ಪನ್ನಗಳಿಗೂ ಕೊರತೆ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಸೊ ಇದೇ ಕೆಲಸ ನೋಡ್ರಿ ಎಲ್ಲಾಗಿದ್ದು ಶ್ರೀಲಂಕಾದೊಳಗ ಆಗಿರ್ತಕ್ಕಂಥ ಸ್ನೇಹಿತರೆ. ಅರ್ಥ ಆಗ್ತಿದೆಯಾ? ಸೊ ಇಷ್ಟು ಯಾಕೆ ಶ್ರೀಲಂಕಾ ಈ ರೀತಿ ಆಯ್ತು ಅಂತಕ್ಕಂಥ ವಿಚಾರಗಳ ಬಗ್ಗೆ ಮಾಹಿತಿ ಇರ್ತದ. ಸೊ ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಇದನ್ನ ಪ್ರಶ್ನೆ ಏನ್ ಮಾಡ್ಬೋದವ, ಇತ್ತೀಚೆಗೆ ಶ್ರೀಲಂಕಾಕ್ಕೆ 500 ದಶಲಕ್ಷ ಡಾಲರ್ ಆರ್ಥಿಕ ನೆರವನ್ನು ಘೋಷಿಸಿದ ಅಂತಾರಾಷ್ಟ್ರೀಯ ಸಂಸ್ಥೆ ಯಾವುದು ಅಂತ ಹೇಳಿ ಪ್ರಶ್ನೆಯನ್ನ ಮಾಡುವಂತ ಸಾಧ್ಯತೆ ಇರ್ತದ. ಸೊ ನೋಡ್ರಿ, ಇದಕ್ಕ ವರ್ಲ್ಡ್ ಬ್ಯಾಂಕ್ ಸರಿಯಾದ ಉತ್ತರ ಆಗ್ತದ. ಏನಾಗ್ತದ? ವರ್ಲ್ಡ್ ಬ್ಯಾಂಕ್ ಸರಿಯಾದ ಉತ್ತರ ಆಗ್ತದ. ಎಸ್. ಹಾಗೇನೆ ನೆಕ್ಸ್ಟ್ ಒಂದು ಹೇಳಿಕೆಯನ್ನ ಅಥವಾ ಒಂದು ವಿಚಾರವನ್ನ ನೋಡ್ರಿ. ಸೊ ಲೈಂಗಿಕ ಕಿರುಕುಳದ ಆರೋಪಿ ಬ್ರಿಜ್ ಭೂಷಣ್ ಬಳಗಕ್ಕೆ ಭರ್ಜರಿ ಜಯ, ಸಾಕ್ಷಿ ಬಜರಂಗ್ ವಿನೇಶ್ ಹಿನ್ನಡೆ. ನೋಡ್ರಿ, ನಮ್ಗೆ ಇಲ್ಲಿ ವಿಚಾರ ಏನಪ್ಪಾ ಅಂದ್ರ, ನಾವು ಇದನ್ನ ಸ್ಪರ್ಧಾತ್ಮಕ ಪರೀಕ್ಷೆ ರೀತಿ ಥಿಂಕ್ ಮಾಡ್ಬೇಕು ನಾವು. ಅರ್ಥ ಆಗ್ತಿದ್ಯಾ? ಸೊ ಈ ವಿಚಾರದೊಳಗ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ರೀತಿ ವಿಚಾರಗಳನ್ನ ತಗೋತಾನ ಅನ್ನೋದಷ್ಟ ನಾವು ಫೋಕಸ್ ಮಾಡ್ಬೇಕು ಇಲ್ಲಿ. ಸೊ ಇಲ್ಲಿ ವಿಚಾರ ಏನದ, ಬೇರೆ ವಿಚಾರಗಳ ಬಗ್ಗೆ ನಾವು ಫೋಕಸ್ ಮಾಡೋಕೆ ಹೋಗ್ಬಾರ್ದು. ಓಕೆ, ಸೊ ಇಲ್ಲಿ ನೋಡ್ರಿ, ಸಂಜಯ್ ಕುಸ್ತಿ ಒಕ್ಕೂಟದ ನೂತನ ಅಧ್ಯಕ್ಷರು. ಇದು ಬಹಳ ಇಂಪಾರ್ಟೆಂಟ್ ನಮ್ಗ. ಅರ್ಥ ಆಗ್ತಿದ್ಯಾ? ಸಂಜಯ್ ರವರು ಈ ಒಂದು ರಾಷ್ಟ್ರೀಯ ಕುಸ್ತಿ ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಹೌದಾ? ಸೊ ನೋಡ್ರಿ, ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಅವರ ಆಪ್ತ ಸಂಜಯ್ ಸಿಂಗ್ ಭಾರತೀಯ ಕುಸ್ತಿ ಒಕ್ಕೂಟದ ಅಂದ್ರೆ WFI ನ ನೂತನ ಅಧ್ಯಕ್ಷರಾಗಿ ಗುರುವಾರ ಆಯ್ಕೆಯಾಗರ. ಇದು ಬಹಳ ಇಂಪಾರ್ಟೆಂಟ್, ಪ್ರಶ್ನೆ ಆಗುವಂತ ಸಾಧ್ಯತೆ ಇರ್ತದೆ. ಹೌದಾ? ನೋಡ್ರಿ, ಇಷ್ಟು ಮಾತ್ರವಲ್ಲದೆ ಬ್ರಿಡ್ಜ್ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಬಹುತೇಕರು ಸೊ ಇದು ನಮಗೆ ಬೇಡದೇ ಇರೋ ವಿಚಾರ. ನೋಡ್ರಿ, ಇಲ್ಲಿ ಭಾರತೀಯ ಕುಸ್ತಿ ಒಕ್ಕೂಟದೊಳಗ ಎಸ್. ಹಾಗಾದ್ರೆ ಯಾರಿದ್ರು ಹಿಂದೆ ಅಂದ್ರೆ ಈ ಒಂದು ಕುಸ್ತಿ ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಸಂಜಯ್ ಆಯ್ಕೆಯಾಗುವುದಕ್ಕಿಂತ ಮುಂಚೆ ಸೊ ಯಾರಿದ್ರು ಅಧ್ಯಕ್ಷರಾಗಿ ಅಂದ್ರ ಬ್ರಿಜ್ ಭೂಷಣ್ ರವರು ಇದ್ರು. ಯಾರಿದ್ರು? ಬ್ರಿಜ್ ಭೂಷಣ್ ರವರು ಇದ್ರು. ಸೊ ಇವರು ಸ್ವಲ್ಪ ಸುದ್ದಿಯಲ್ಲಿದ್ರು. ಇದು ಕೂಡ ನಮಗ ಬಹಳ ಇಂಪಾರ್ಟೆಂಟ್. ಓಕೆ, ಬಹಳ ಇಂಪಾರ್ಟೆಂಟ್. ನೋಡ್ರಿ, ಕೊಟ್ಟಣದ ವಿಚಾರಗಳು. ಕಳೆದ 7-8 ತಿಂಗಳುಗಳಲ್ಲಿ ತೊಂದರೆ ಅನುಭವಿಸಿದ ದೇಶದ ಸಾವಿರಾರು ಕುಸ್ತಿಪಟುಗಳಿಗೆ ಸಿಕ್ಕ ಜಯ ಇದಾಗಿದೆ ಎಂದು ಏನಪ್ಪಾ ಸಂಜಯ್ ಸಿಂಗ್ ತಮ್ಮ ಬೃಹತ್ ಗೆಲುವಿನ ನಂತರ ಹೇಳಿದರು ಅಂತ ಹೇಳಿ ಅವರು ಹೇಳಿರ್ತಕ್ಕಂಥದ್ದು ಸಂಜಯ್ ಸಿಂಗ್ ರವರು. ಎಸ್, ಇದನ್ನ ವೆರಿ ಇಂಪಾರ್ಟೆಂಟ್. ಹಾಗೇನೆ ನೋಡ್ರಿ, ಪ್ರೇಮ್ ಚಂದ್ ಅಂತಕ್ಕಂಥವ್ರು. ನೋಡ್ರಿ ಇಲ್ಲಿ ಪ್ರೇಮ್ ಚಂದ್ ಲೋಚಬ್ ಅನ್ನೋರು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ಇದು ಕೂಡ ವೆರಿ ಇಂಪಾರ್ಟೆಂಟ್ ನಮಗ. ಓಕೆನಾ? ಎಸ್. ಸೊ ಅದನ್ನ ಬಿಟ್ರೆ ನೋಡ್ರಿ, ಇಲ್ಲಿ ನೋಡ್ರಿ, ಕರ್ನಾಟಕದ ಗುಣರಂಜನ್ ಜಂಟಿ ಕಾರ್ಯದರ್ಶಿ. ಸೊ ನೋಡ್ರಿ, ನಮ್ಮ ಭಾರತೀಯ ಕುಸ್ತಿ ಒಕ್ಕೂಟಕ್ಕೆ ನೂತನ ಚುನಾವಣೆಯೊಳಗ ಕರ್ನಾಟಕ ರಾಜ್ಯ ಕುಸ್ತಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ನೋಡಿ ಗುಣರಂಜನ್ ಶೆಟ್ಟಿ ಅವರು ಸೊ ಜಂಟಿ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ಇದು ನಮ್ಗೆ ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಎಸ್. ಸೊ ನೋಡ್ರಿ, ಮತ್ತೆ ಇಲ್ಲಿ ಒಲಿಂಪಿಕ್ ಪದಕ ವಿಜೇತೆ ಸಾಕ್ಷಿ ವಿದಾಯ ಹೇಳ್ಯಾರ. ಸೊ ಇದು ಕೂಡ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗ್ತದ. ಓಕೆ, ಫಲಿತಾಂಶ ಹೊರಬೀಳ್ತಿದ್ದಂತೆ ಅಂದ್ರೆ ಈ ಒಂದು ಸಾಕ್ಷಿ ಮಲ್ಲಿಕ್ ರವರು ಏನ್ ಮಾಡಿರ್ತಕ್ಕಂಥದ್ದು, ಸೊ ಇವರು ವಿದಾಯವನ್ನ ಘೋಷಿಸಿರ್ತಕ್ಕಂಥದ್ದು. ಈಗ ಸಾಕ್ಷಿ ರವರು ಯಾವ ಕ್ರೀಡೆಗೆ ಸಂಬಂಧಿಸಿದಾರಪ್ಪ ಅಂದ್ರೆ ಇವರು ಕುಸ್ತಿ ಕ್ರೀಡೆಗೆ ಸಂಬಂಧಿಸಿದಾರೆ. ಹೌದಾ? ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್. ನೋಡ್ರಿ, ಚುನಾವಣೆ ನಿಷೇಧ ವಾಪಸ್ಗೆ ದಾರಿ. ಸೊ ನೋಡಿ, ಚುನಾವಣೆ ನಡೆದಿರೋದ್ರಿಂದ WFI ಮೇಲಿನ ಹೇರಲಾಗಿದ್ದ ನಿಷೇಧವನ್ನ UWW ಏನ್ ಮಾಡಿರ್ತಕ್ಕಂಥದ್ದು, ಹಿಂಪಡೆದಿರ್ತಕ್ಕಂಥದ್ದು. ಅಂದ್ರೆ ಇವರು ನಿಷೇಧವನ್ನ ಹೇರ್ಬಿಟ್ಟಿದ್ರು ನಮ್ಮ ಭಾರತದ ಕುಸ್ತಿ ಒಕ್ಕೂಟದ ಮೇಲೆ. ಸೊ ಇದು ನಿಷೇಧವನ್ನ ಹೇರಿದ್ದು. ಸೊ ಇದನ್ನ ಹಿಂಪಡಿತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿ ಮಾಹಿತಿ ಹೇಳ್ತಾ ಹೋಗ್ತದ. ಮತ್ತ ನಿಗದಿತ ಸಮಯಕ್ಕೆ ಚುನಾವಣೆ ನಡೆಸದ ಕಾರಣ ವಿಶ್ವ ಆಡಳಿತ ಮಂಡಳಿ ಆಗಿರ್ತಕ್ಕಂಥ WFI ಅನ್ನ ತಾತ್ಕಾಲಿಕವಾಗಿ ನಿಷೇಧಿಸಲಾಗಿತ್ತು. ಓಕೆ, ಸೊ ಇದು ಕೂಡ ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ನಮ್ಗೆ ಗೊತ್ತಿರ್ಬೇಕು.
ಓಕೆ ಎಸ್. ಸೊ ಇಷ್ಟು ನಮ್ಗೆ ಪ್ರಮುಖವಾಗಿ ನೋಡ್ರಿ ಯಾವ್ದು ಇಂಪಾರ್ಟೆಂಟ್ ಆಗ್ತದ. ಇತ್ತೀಚೆಗೆ ಭಾರತೀಯ ಕುಸ್ತಿ ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಾರಪ್ಪ ಅಂದ್ರ ಸಂಜಯ್ ರವರು ನೇಮಕ ಆಗ್ಯಾರ. ಇದು ನಮ್ಗೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತದ ಸ್ನೇಹಿತರೆ. ಓಕೆ, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತದ, ನೆನ್ಪಿಟ್ರಿ. ಅರ್ಥ ಆಗ್ತಿದ್ಯಾ? ಸೊ ಅದನ್ನ ಬಿಟ್ರೆ ನೆಕ್ಸ್ಟ್ ತಗೋರಿ, ಪ್ರತಿಪಕ್ಷಗಳ ಸದಸ್ಯರ ಅಮಾನತಿನ ಮಧ್ಯೆ ಚುನಾವಣಾ ಆಯುಕ್ತರ ನೇಮಕ ವಿಧೇಯಕಕ್ಕೆ ಸಂಸತ್ ಅಂಗೀಕಾರ. ಸುಪ್ರೀಂ ತೀರ್ಪಿಗೆ ಸೆಡ್ಡು ಹೊಡೆದ ಕೇಂದ್ರ. ಏನಿದೆ ಇದು ವಿಚಾರ? ಪ್ರತಿಪಕ್ಷಗಳ ಸದಸ್ಯರ ಅಮಾನತಿನ ಮಧ್ಯೆ ಚುನಾವಣಾ ಆಯುಕ್ತರ ನೇಮಕ ವಿಧೇಯಕಕ್ಕೆ ಸಂಸತ್ ಅಂಗೀಕಾರ. ಸುಪ್ರೀಂ ತೀರ್ಪಿಗೆ ಸೆಡ್ಡು ಹೊಡೆದ ಕೇಂದ್ರ ಅಂತ ಅದ. ಸೊ ನಮಗೆ ಇಲ್ಲಿ ಪ್ರಮುಖವಾಗಿ ಇದು ವಿಚಾರ ಏನದಂದ್ರ ಚುನಾವಣಾ ಆಯುಕ್ತರ ನೇಮಕದ ಬಗ್ಗೆ ಐತೆ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಆಗಿ ಗೊತ್ತಾಗಿರ್ಬೇಕು. ಓಕೆನಾ? ಚುನಾವಣಾ ಆಯುಕ್ತರ ನೇಮಕಕ್ಕೆ ಸಂಬಂಧಪಟ್ಟ ವಿಧೇಯಕ ಒಂದು ಸಂಸತ್ನಲ್ಲಿ ಅಂಗೀಕಾರ ಆಗದ. ಸೊ ಆ ವಿಧೇಯಕ ಏನ್ ಹೇಳ್ತದ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ಇಲ್ಲಿ ನಾವು ನೋಡ್ತಾ ಹೋಗೋಣ. ನೋಡ್ರಿ, CEC ಚೀಫ್ ಎಲೆಕ್ಷನ್ ಕಮಿಷನರ್ ನೇಮಕಕ್ಕೆ CJI ಬೇಕಿಲ್ಲ ಅಂದ್ರ ಇಲ್ಲಿ ನಮ್ಗ ಕ್ಲಿಯರ್ ಆಗಿ ಗೊತ್ತಾಗ್ತದ. ಮುಖ್ಯ ಚುನಾವಣಾ ಆಯುಕ್ತರ ನೇಮಕಾತಿಯ ಒಂದು ವಿಚಾರದಲ್ಲಿ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ರವರು ಸದಸ್ಯರಾಗಬೇಕಿಲ್ಲ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದ. ಎಸ್, ಇಲ್ಲಿ ನೋಡ್ರಿ, ಪ್ರತಿಪಕ್ಷಗಳ ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದ್ದ ಮುಖ್ಯ ಚುನಾವಣಾ ಆಯುಕ್ತರು ಇತರೆ ಆಯುಕ್ತರ ನೇಮಕಾತಿ ಒಂದು ಷರತ್ತು ಮತ್ತು ಸೇವಾ ನಿಯಮಗಳು 2023 ವಿಧೇಯಕಕ್ಕೆ ಗುರುವಾರ ಸಂಸತ್ತು ಅನುಮೋದನೆಯನ್ನ ನೀಡಿರ್ತಕ್ಕಂಥದ್ದು. ಕೆಲವು ದಿನಗಳ ಹಿಂದೆ ರಾಜ್ಯಸಭೆಯಲ್ಲಿ ಅಂಗೀಕಾರಗೊಂಡಿದ್ದ ಈ ವಿಧೇಯಕವು ಲೋಕಸಭೆಯಲ್ಲಿ ಗುರುವಾರ ಅನುಮೋದನೆಗೊಂಡಿದೆ. ಓಕೆ, ಸೊ ಪ್ರತಿಪಕ್ಷಗಳ ಸಂಸದರ ಅನುಪಸ್ಥಿತಿಯಲ್ಲಿ ನೋಡ್ರಿ, ಸಂಸದರ ಅನುಪಸ್ಥಿತಿಯಲ್ಲಿ ಕಾನೂನು ಖಾತೆಯ ಸಹಾಯಕ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಮಂಡಿಸಿದ ವಿಧೇಯಕದ ಬಗ್ಗೆ ಚರ್ಚೆ ಬಳಿಕ ಅಂಗೀಕಾರ ಆಗಿರ್ತಕ್ಕಂಥದ್ದು. ಸೊ ಈ ಮೂಲಕ ಉನ್ನತ ಚುನಾವಣಾ ಅಧಿಕಾರಿಗಳ ಸೇವಾ ಷರತ್ತುಗಳ ಕುರಿತು 1991ರ ಕಾಯ್ದೆಯು ಬದಲಾಗಲಿದೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ ಹೇಳ್ತಾ ಹೋಗ್ತದ. ಏನ್ ಬದಲಾವಣೆ ಆಗ್ತದ್ರಿ ಸರ್? ಹಂಗಾರ ನೋಡ್ರಿ, ಪ್ರತಿಪಕ್ಷದ ನಾಯಕ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯನ್ನ ಒಳಗೊಂಡ ಸಮಿತಿಯ ಶಿಫಾರಸಿನ ಮೇರೆಗೆ ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ ಇತರೆ ಆಯುಕ್ತರ ನೇಮಕಾತಿ ನಡೆಯಬೇಕು ಎಂದು ಮಾರ್ಚ್ 2ರಂದು ಸುಪ್ರೀಂ ಕೋರ್ಟ್ ನೀಡಿದ್ದ ತೀರ್ಪಿಗೆ ವಿರುದ್ಧವಾಗಿ ಹೊಸ ಕಾನೂನು ತಂದಿರುವ ಕೇಂದ್ರ ಸರ್ಕಾರವು ಚುನಾವಣಾ ಆಯೋಗದ ಆಯುಕ್ತರ ನೇಮಕಾತಿಯನ್ನ ಸಂಪೂರ್ಣ ನಿಯಂತ್ರಣಕ್ಕೆ ತೆಗೆದುಕೊಂಡಿದೆ. ಎಸ್, ನೋಡ್ರಿ, ಇದ ವಿಚಾರ ನಮಗ. ಸೊ ಇಷ್ಟರೊಳಗ ಬರ್ತದ ನೋಡ್ರಿ ವಿಚಾರ, ಇದು ನಮ್ಗೆ ಬಹಳ ಇಂಪಾರ್ಟೆಂಟ್. ಸೊ ಅಂದ್ರ ಮೊದಲು ಈಗ ಮುಖ್ಯ ಚುನಾವಣಾ ಆಯುಕ್ತರ ನೇಮಕಾತಿಯ ಪ್ರಕ್ರಿಯೆಯೊಳಗ ಯಾರ್ಯಾರು ಇರ್ತಿದ್ರು? ಪ್ರಧಾನಿಗಳಿರ್ತಾ ಇದ್ರು. ಸೊ ಅದನ್ನ ಬಿಟ್ರ ಪ್ರತಿಪಕ್ಷದ ನಾಯಕರು. ಓಕೆ, ಪ್ರತಿಪಕ್ಷದ ನಾಯಕರು. ಸೊ ನೆಕ್ಸ್ಟ್ ಮುಖ್ಯ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು. ಹೌದಾ? ಸೊ ಈ ಮೂವರನ್ನ ಒಳಗೊಂಡಂತಹ ನೋಡ್ರಿ, ಪ್ರಧಾನಿ ಆಗಿರ್ಬೋದು, ಪ್ರತಿಪಕ್ಷದ ನಾಯಕರು, ಹಾಗೇನೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರುಗಳನ್ನ ಒಳಗೊಂಡಂತಹ ಒಂದು ಸಮಿತಿಯ ಶಿಫಾರಸಿನ ಮೇರೆಗೆ ಯಾರು ನೇಮಕ ಮಾಡ್ತಿದ್ರು? ಮುಖ್ಯ ಚುನಾವಣಾ ಆಯುಕ್ತರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಿದ್ರು. ಹೌದಾ? ರಾಷ್ಟ್ರಪತಿಗಳು ನೇಮಕ ಮಾಡ್ತಿದ್ರು. ಬಟ್ ಈ ಒಂದು ವಿಧೇಯಕಕ್ಕ ಸಂಸತ್ತಿನೊಳಗ ಒಪ್ಪಿಗೆ ಪಡೆದ ನಂತರ ಏನಾಗದಲ್ಲಿ, ಪ್ರಧಾನಿ ಮತ್ತು ಪ್ರತಿಪಕ್ಷದ ನಾಯಕ ಇವರನ್ನ ಒಳಗೊಂಡಂತಹ ಸಮಿತಿ ಮಾತ್ರ ಏನ್ ಮಾಡ್ತದ? ಮುಖ್ಯ ಚುನಾವಣಾ ಆಯುಕ್ತರು ಮತ್ತೆ ಇತರ ಚುನಾವಣಾ ಆಯುಕ್ತರ ನೇಮಕಾತಿಗೆ ಹೆಸರುಗಳನ್ನ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡ್ತಕ್ಕಂಥ ಅಧಿಕಾರವನ್ನ ಹೊಂದದ. ಸೊ ಅಂದ್ರೆ ಫೈನಲಿ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಈ ಒಂದು ಸಮಿತಿಯಿಂದ ಹೊರಬೀಳ್ತಾರ ಅನ್ನುವಂಥದ್ದು ನಮಗೆ ಈ ಆರ್ಟಿಕಲ್ ಇಂದ ಗೊತ್ತಾಗ್ತದ. ಅರ್ಥ ಆಗ್ತಿದ್ಯಾ? ಸೊ ಇದು ಬಹಳ ಇಂಪಾರ್ಟೆಂಟ್. ನೋಡ್ರಿ, ಮಾರ್ಚ್ 2ರಂದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ KM ಜೋಸೆಫ್ ನೇತೃತ್ವದ ಸಂವಿಧಾನ ಪೀಠವು ಕೇಂದ್ರ ಸರ್ಕಾರವು ಚುನಾವಣಾ ಆಯುಕ್ತರ ನೇಮಕಾತಿ ವಿಚಾರದಲ್ಲಿ ಹೊಸ ಕಾನೂನು ರೂಪಿಸುವವರೆಗೂ ಈ ತೀರ್ಪು ಜಾರಿಯಲ್ಲಿರುತ್ತದೆ ಅಂತ ಇವರು ಏನ್ ಮಾಡಿರ್ತಾರ? ಹೇಳಿಕೆಯನ್ನು ಕೊಟ್ಟಿರ್ತಾರ. ಎಸ್, ಸೊ ಆದರೆ ಹೊಸ ವಿಧೇಯಕದಲ್ಲಿ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರನ್ನ ಆಯ್ಕೆ ಸಮಿತಿಯಿಂದ ಹೊರಗಿಟ್ಟಿರುವುದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ನೋಡ್ರಿ, ವಿವಾದ ಏನಾದ್ರೆ ನಮಗೆ ಅದು ಬೇಡದೇ ಇರೋ ವಿಚಾರ. ಬಟ್ ಸಮಿತಿ ಒಳಗ ಯಾರಿದ್ರು? ಇದು ನಮಗೆ ಬಹಳ ಇಂಪಾರ್ಟೆಂಟ್. ಎಸ್, ಸಂಸತ್ತಿನ ಅಂಗೀಕಾರ ಪಡೆದಿರುವ ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ ಇತರೆ ಆಯುಕ್ತರ ನೇಮಕಾತಿ.
ಸೊ ಅಂದ್ರೆ ಇದ್ರೊಳಗೆ ನೋಡ್ರಿ ನೇಮಕಾತಿ ಷರತ್ತು ಸೇವಾ ನಿಯಮಗಳು 2023 ವಿಧೇಯಕದಲ್ಲಿ ಆಯುಕ್ತರ ಆಯ್ಕೆ ಸಮಿತಿಯಲ್ಲಿ ಯಾರಿರ್ತಾರ ನೋಡ್ರಿ ಇಲ್ಲಿ ಪ್ರಧಾನಿ ಪ್ರತಿಪಕ್ಷದ ನಾಯಕರ ಜೊತೆಗೆ ನೋಡ್ರಿ ಇಲ್ಲಿ ಕೇಂದ್ರ ಸಚಿವರೊಬ್ಬರು ಇರಲಿದ್ದಾರೆ. ಸೊ ಆ ಕೇಂದ್ರ ಸಚಿವರು ಪರ್ಟಿಕ್ಯುಲರ್ ಆಗಿ ಯಾವ ಖಾತೆಯನ್ನು ಹೊಂದಿರ್ತಾರ ಅಂತ ಹೇಳಿಲ್ಲ ಅವರು, ಬಟ್ ಕೇಂದ್ರ ಸಚಿವರು ಒಬ್ರು ಇರ್ತಾರಂತ, ಕೇಂದ್ರ ಸಚಿವರು ಕೂಡ ಒಬ್ರು ಇರ್ತಾರಂತ, ಕೇಂದ್ರ ಸಚಿವರು ಇರ್ತಾರೆ. ಈಗ ನೋಡ್ರಿ ಪ್ರಧಾನಿ ಪ್ರತಿಪಕ್ಷದ ನಾಯಕ ಅವ್ರ ಜೊತೆಗೆ ಕೇಂದ್ರ ಸಚಿವರು ಒಬ್ರು ಇರ್ತಾರ, ಬಟ್ ಯಾವ ಖಾತೆ ಅಂತ ಹೇಳಿಲ್ಲ ಅವರು, ಯಾವ ಸಚಿವರು ಅಂತ ಹೇಳಿಲ್ಲ, ಬಟ್ ಕೇಂದ್ರ ಸಚಿವರು ಇರಲಿದ್ದಾರೆ. ಎಸ್, ಸಿಜೆಐ ಅವರನ್ನ ಹೊರಗಿಟ್ಟು ಅವರ ಸ್ಥಾನಕ್ಕೆ ಕೇಂದ್ರ ಸಚಿವರೊಬ್ಬರನ್ನ ಬಹುಶಃ ನೋಡ್ರಿ ಇದ್ರೊಳಗ ಎಳೆಯರವರು ಕಾನೂನು ಸಚಿವರಾಗಿರ್ಬೋದು ಅಂತ ಹೇಳ್ತಾರ ಅವರು. ಬಹುಶಃ ಕನ್ಫರ್ಮ್ ಇಲ್ಲ ನೋಡಿ, ಬಹುಶಃ ಕನ್ಫರ್ಮ್ ಆಗಿಲ್ಲ, ಬಹುಶಃ ಕಾನೂನು ಸಚಿವರು ನೇಮಕ ಮಾಡಲು ವಿಧೇಯಕದಲ್ಲಿ ಅವಕಾಶ ಕಲ್ಪಿಸಿರ್ತಕ್ಕಂಥದ್ದು. ಎಸ್ ನೋಡ್ರಿ, ಮೊಕದ್ದಮೆಗಳಿಂದ ರಕ್ಷಣೆ ಏನದದು, ನಿವೃತ್ತ ಹಾಲಿ ಮುಖ್ಯ ಚುನಾವಣಾ ಆಯುಕ್ತರು ತಮ್ಮ ಕರ್ತವ್ಯ ನಿರ್ವಹಣೆ ಸಂದರ್ಭದೊಳಗ ತೆಗೆದುಕೊಂಡ ಕ್ರಮಗಳಿಗೆ ಸಂಬಂಧಿಸಿದಂತೆ ಕ್ರಿಮಿನಲ್ ಅಥವಾ ಸಿವಿಲ್ ಮೊಕದ್ದಮೆಗಳಿಂದ ರಕ್ಷಿಸಲು ಹೊಸ ವಿಧೇಯಕದಲ್ಲಿ ರಕ್ಷಣೆಯನ್ನ ನೀಡಿರ್ತಕ್ಕಂಥದ್ದು. ಇದು ಒಂದು ವಿಧೇಯಕ ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಎಸ್ ಇಲ್ಲಿ ನೋಡ್ರಿ 3 ಕ್ರಿಮಿನಲ್ ವಿಧೇಯಕಗಳಿಗೆ ಅನುಮೋದನೆ ಕೊಟ್ಟಾರ. ಸೊ ಯಾವ್ದಾದ್ರು ಕೊಟ್ಟಾರ ಹಾಗ ನೋಡಿ, ಲೋಕಸಭೆ ಅಂಗೀಕರಿಸಿದ್ದ ಕ್ರಿಮಿನಲ್ ನ್ಯಾಯಿಕ ವ್ಯವಸ್ಥೆ ಬದಲಿಸುವ 3 ವಿಧೇಯಕಗಳನ್ನ ಗುರುವಾರ ರಾಜ್ಯಸಭೆ ಅಂಗೀಕಾರ ಮಾಡಿರ್ತಕ್ಕಂಥದ್ದು. ಅಂದ್ರೆ ಬ್ರಿಟಿಷ್ ಕಾಲದ ದಂಡ ಸಂಹಿತೆ ಅಂದ್ರೆ IPC, ಇಂಡಿಯನ್ ಪಿನಲ್ ಕೋಡ್, ಸೊ ಭಾರತೀಯ ಅಪರಾಧ ಸಂಹಿತೆ, ಹಾಗೇನೆ ಭಾರತೀಯ ಸಾಕ್ಷ್ಯ ಕಾಯ್ದೆ ಬದಲಿಸುವ ಹೊಸ ಭಾರತೀಯ ನ್ಯಾಯ ಸಂಹಿತಾ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ, ಭಾರತೀಯ ಸಾಕ್ಷ್ಯ ಅಧಿನಿಯಮ ವಿಧೇಯಕಗಳನ್ನ ಏನ್ ಮಾಡಿರ್ತಕ್ಕಂಥದ್ದು. ಸೊ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಸಭೆಯ ಮುಂದೆ ಮಂಡಿಸ್ತಾರ. ಸೊ ಮತ್ತೆ ಇದನ್ನ ಚರ್ಚೆ ಬಳಿಕ ಏನಾಗ್ತದೆ, ಇದು ಒಪ್ಪಿಗೆ ಕೂಡ ಪಡ್ಕೋತದೆ. ಓಕೆ, ಎಸ್, ಲೋಕಸಭೆ ಹಾಗೂ ರಾಜ್ಯಸಭೆ ಕಲಾಪಗಳ ಅನಿರ್ದಿಷ್ಟಾವಧಿಗೆ ಮುಂದೂಡೋಣ, ಅದು ಬೇರೆ ವಿಚಾರ. ಓಕೆ, ಸೊ ಇಷ್ಟು ವಿಚಾರಗಳು ನಮಗೆ ಪ್ರಮುಖವಾಗಿ ಸ್ನೇಹಿತರೆ, ಪ್ರಮುಖವಾಗಿ ಎಸ್, ಸೊ ಈ ಒಂದು ಮುಖ್ಯ ಚುನಾವಣಾ ಆಯುಕ್ತರು ಮತ್ತೆ ಇತರೆ ಚುನಾವಣಾ ಆಯುಕ್ತರ ನೇಮಕಾತಿಯ ಬಗ್ಗೆ ಬೆಳಕು ಚೆಲ್ತದ ಅನ್ನುವಂಥದ್ದು ನಮಗೆ ಈ ಒಂದು ವಿಚಾರಗಳಿಂದ ನಮಗೆ ತಿಳಿತಾ ಹೋಗ್ತದೆ. ಇದು ನಮಗ ಯಾವ ವಿಚಾರಕ್ಕೆ ಬರ್ತದಪ್ಪ ಅಂದ್ರ ಪಾಲಿಟಿ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ನಮಗ ಏನಾಗ್ತದ ಬಹಳ ಇಂಪಾರ್ಟೆಂಟ್ ಆಗಿ ನಮಗ ಗೊತ್ತಾಗ್ತದ. ಮತ್ತೊಂದು ವಿಚಾರ ಆಯ್ತು ನೋಡ್ರಿ ಇದ್ರೊಳಗ. ಓಕೆ, ಸೊ ಇದ್ರೊಳಗ ಮತ್ತೊಂದು ವಿಚಾರ ಅದ ನೋಡ್ರಿ, ಸಂಸತ್ ಭದ್ರತೆ ಹೊಣೆಯನ್ನ CISF ಗೆ ವಹಿಸಿರ್ತಕ್ಕಂಥದ್ದು. ಇದು ಕೂಡ ನಮಗೆ ಬಹಳ ಇಂಪಾರ್ಟೆಂಟ್. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳಿ ಕರಿತೀವಿ. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಗೆ ಕೊಟ್ಟಿರ್ತಕ್ಕಂಥದ್ದು. ಸಂಸತ್ನ ಭದ್ರತಾ ವ್ಯವಸ್ಥೆಯಲ್ಲಿನ ಲೋಪ ಎಸಗಿದ್ದಲ್ಲಿ ನೋಡ್ರಿ ಎಸಗಿದ್ದ ದಿಲ್ಲಿ ಪೊಲೀಸರಿಗೆ ಗೇಟ್ ಪಾಸ್ ಅನ್ನ ನೀಡಲಾಗಿರ್ತಕ್ಕಂಥದ್ದು. ಪೊಲೀಸರಿಗೆ ಬದಲಾಗಿ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ CISF ಹೆಗಲಿಗೆ ಏನ್ ಮಾಡಾರ, ಸೊ ಈ ಒಂದು ಸಂಸತ್ ಭವನದ ಭದ್ರತಾ ಹೊಣೆಗಾರಿಕೆಯನ್ನು ನೀಡಿರ್ತಕ್ಕಂಥದ್ದು. ಓಕೆ, ಎಸ್, ಇದು ಬಹಳ ಇಂಪಾರ್ಟೆಂಟ್. ಇತ್ತೀಚೆಗೆ ನಿಮ್ಗೆ ಗೊತ್ತದ ಕೆಲವೊಂದಷ್ಟು ಮಂದಿ ಒಂದಿಬ್ರು ಸಂಸತ್ ಕಟ್ಟಡದೊಳಗ ನುಗ್ಗಿ ಏನು ಅಲ್ಲಿ ಒಂದು ಹುಸಿ ಬಾಂಬ್ ಇದನ್ನ ವಿಚಾರಗಳು ಬಹಳ ಸುದ್ದಿಯಲ್ಲಿತ್ತು. ಹೌದಾ, ಮೊದಲು ಏನಾಗ್ತಿತ್ತಪ್ಪ ಅಂದ್ರೆ ಈ ಸಂಸತ್ ಭವನದ ಉಸ್ತುವಾರಿ ದೆಹಲಿ ಪೊಲೀಸರ ಕೈಲಿತ್ತು. ಸೊ ಅವ್ರು ಏನ್ ಮಾಡ್ತಿದ್ರು, ಒಂದು ಏಜೆನ್ಸಿ ಮುಖಾಂತರ ಅದನ್ನ ಕಂಟ್ರೋಲ್ ಮಾಡ್ತಿದ್ರು. ಬಟ್ ಇತ್ತೀಚೆಗೆ ಏನ್ ಮಾಡ್ತು ನಮ್ಮ ಕೇಂದ್ರ ಸರ್ಕಾರ ಅಂತ ನೋಡಿದ್ರ ಇದನ್ನ CISF, ಓಕೆ, ಕೈಗಾರಿಕಾ ಭದ್ರತಾ ಪಡೆಯ ಕೈಗೆ ಇದನ್ನ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥದ್ದು. ಇದು ಕೂಡ ಪ್ರಶ್ನೆ ಆಗುವಂತ ಸಾಧ್ಯತೆ ಇರ್ತದೆ. ನೂತನ ಸಂಸತ್ ಕಟ್ಟಡದ ಭದ್ರತಾ ವಿಚಾರಗಳನ್ನ ಇನ್ನು ಮುಂದೆ ಯಾವ ಸಂಸ್ಥೆಯು ನೋಡಿಕೊಳ್ಳಲಿದೆ ಅಂತ ಪ್ರಶ್ನೆ ಬರುವಂತ ಸಾಧ್ಯತೆ ಇರ್ತದೆ ನೋಡ್ರಿ. CISF, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಸೊ ಈ CISF ಏನ ಸ್ನೇಹಿತರೆ, ಇದು ಪ್ರಮುಖವಾಗಿ ದೇಶದ ಏನು ಪ್ರಮುಖ ಸ್ಥಳಗಳಲ್ಲಿನ ವಿಚಾರದ ಭದ್ರತೆಯನ್ನು ನೋಡ್ಕೊತದ. ಅದ್ರೊಳಗ ಅಣು ವಿದ್ಯುತ್ ಸ್ಥಾವರಗಳಿರ್ಬೋದು, ಮತ್ತ ಏನಪ್ಪಾ ಏರ್ಪೋರ್ಟ್ ಗಳಿರ್ಬೋದು, ರೈಲ್ವೆ ಸ್ಟೇಷನ್ ಗಳಿರ್ಬೋದು. ಸೊ ಈಗ ದೊಡ್ಡ ದೊಡ್ಡ ಉದ್ಯಮಗಳ ಒಂದು ಸಾರ್ವಜನಿಕ ಉದ್ಯಮಗಳ ಸೆಕ್ಯೂರಿಟಿಯನ್ನು ನೋಡ್ಕೊತಕ್ಕಂಥ ಕೆಲಸವನ್ನ ಈ ಒಂದು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಮಾಡ್ತಾ ಹೋಗ್ತದ. ಈ CISF ಕೈಗೆ ಸಂಸತ್ ಭದ್ರತೆಯ ಹೊಣೆಗಾರಿಕೆಯನ್ನು ನೀಡಿರ್ತಕ್ಕಂಥದ್ದು. ಎಸ್, ಹಾಗೇನೆ ಮುಂದಿನ ಒಂದು ವಿಚಾರವನ್ನು ತಗೊಳ್ಳಿ, ಹೋಬಿ ರಾಯನ ಕಾಲದ ಕಾನೂನಿಗೆ ಗುಡ್ ಬೈ. ಎಸ್, ಸೊ ಏನಪ್ಪಾ ಇದು ವಿಚಾರ, ಯಾವ್ದಿತ್ತು ಹೋಬಿ ರಾಯನ ಕಾಲದ ಕಾನೂನು. ಇದು ಒಂದು ಆರ್ಟಿಕಲ್ ಅದ ನೋಡ್ರಿ ವಿಜಯ ಕರ್ನಾಟಕದೊಳಗ ಬಂದಿರತಕ್ಕಂತ ಒಂದು ಆರ್ಟಿಕಲ್. ಹಿಟ್ ಅಂಡ್ ರನ್ಗೆ 10 ವರ್ಷ ಸಜೆ. ನೋಡಿ ಗಮನಿಸಿ, ಹಿಟ್ ಅಂಡ್ ರನ್ಗೆ 10 ವರ್ಷ ಸಜೆ, ಉದ್ರೇಕಕಾರಿ ಭಾಷಣಕ್ಕೆ 5 ವರ್ಷ ಜೈಲು, ಅತ್ಯಾಚಾರ ನಡೆಸಿ ಹತ್ಯೆಗೈದರೆ ಗಲ್ಲು ಶಿಕ್ಷೆ. ಎಸ್, ಸೊ ದೇಶದ್ರೋಹದ ವ್ಯಾಖ್ಯಾನ ಬದಲು. ಎಸ್, ಮತ್ತ ಹೊಸ ಅಪರಾಧ ಕಾನೂನು ವಿಧೇಯಕ ಇಂತ 10 ಹಲವು ಮಹತ್ವದ ಅಂಶಗಳನ್ನ ಒಳಗೊಂಡಿದೆ. ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ಬ್ರಿಟಿಷರು ರೂಪಿಸಿದ್ದ ಕಾನೂನುಗಳನ್ನೇ ಪಾಲಿಸುತ್ತಿದ್ದ ಭಾರತಕ್ಕೆ ಇದೊಂದು ಮಹತ್ವದ ತಿರುವು ಅಂತಕ್ಕಂತಹ ಹೇಳಿಕೆ ನಮಗ ಇದ್ರೊಳಗ ಇರ್ತಕ್ಕಂಥದ್ದು
ಸೊ ನೋಡ್ರಿ, ಓಕೆ. ಸೊ ನೋಡ್ರಿ, ಇದು ಗಮನಿಸಬೇಕು ನಾವು ಇದರ ವಿಚಾರಗಳನ್ನ. ಏನದ ಇದು ನಮಗ ಪ್ರಮುಖವಾಗಿ ಸ್ನೇಹಿತರೆ, ಪ್ರಮುಖವಾಗಿ 10 ವರ್ಷ ಸಜೆಯನ್ನ ಕೂಡ ಕೊಟ್ಟಾರ. ಮೊದಲು ಇಲ್ಲಿಯ ತನಕ ನಮ್ಮ ಭಾರತಕ್ಕ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿಯ ತನಕ ನಾವು ಬ್ರಿಟಿಷರ ಕಾಲದ ಕಾನೂನುಗಳನ್ನ ಬಳಕೆ ಮಾಡ್ತಿದ್ವಿ. ಬಟ್ ಇನ್ನು ಮುಂದೆ ನಮ್ಮ ಭಾರತೀಯ ಕಾನೂನುಗಳನ್ನ ನಾವು ಏನ್ ಮಾಡ್ತೀವಿ, ಬಳಸ್ತಾ ಹೋಗ್ತೀವಿ ಎನ್ನುವಂಥದ್ದು. ನೋಡ್ರಿ ಏನದ ಹಂಗಾದ್ರ, ದೇಶದ ಕ್ರಿಮಿನಲ್ ಕಾನೂನು ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಬದಲಾವಣೆ ತರುವ ನಿಟ್ಟಿನೊಳಗ ಕೇಂದ್ರ ಸರ್ಕಾರ ಏನ್ ಮಾಡಿರ್ತಕ್ಕಂಥದ್ದು ಮಹತ್ವದ ಹೆಜ್ಜೆ ನಿಟ್ಟದ. ಸೊ ಮತ್ತ 3 ಹೊಸ ಕಾನೂನು ವಿಧೇಯಕಗಳಿಗೆ ಸಂಸತ್ತು ಅಂಗೀಕಾರ ಹಾಕಿರ್ತಕ್ಕಂಥದ್ದು. ಸೊ ನೋಡ್ರಿ, ಬ್ರಿಟಿಷ್ ಆಡಳಿತ ಅಂದರೆ ಈ ಒಂದು ಬ್ರಿಟಿಷ್ ಆಡಳಿತದ ಕಾಲದ್ದು ಯಾವ್ದಿದ್ದು, ಭಾರತದ ದಂಡ ಸಂಹಿತೆ 1860 ಮತ್ತ ಭಾರತೀಯ ಅಪರಾಧ ಪ್ರಕ್ರಿಯೆ ಸಂಹಿತೆ 1898. ಸೊ ಹಾಗೇನೆ ಭಾರತೀಯ ಎವಿಡೆನ್ಸ್ ಆಕ್ಟ್ 1972. ಈ ಕಾಯ್ದೆಗಳನ್ನ ಬದಲಿಸಲು ಸರ್ಕಾರ ಪ್ರಸಕ್ತ ದೇಶದ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಗೆ ಏನ್ ಮಾಡಿರ್ತಕ್ಕಂಥದ್ದು, ಬದಲಾಗಿ ಹೊಸ ವಿಧೇಯಕಗಳನ್ನ ಜಾರಿಗೆ ತಂದಿರ್ತಕ್ಕಂಥದ್ದು. ಓಕೆ. ಸೊ ನೋಡ್ರಿ, IPCಗೆ ಪರ್ಯಾಯವಾಗಿ ಭಾರತೀಯ ನ್ಯಾಯ ಸಂಹಿತೆ ಅಂದ್ರೆ ಇಂಡಿಯನ್ ಪಿನಲ್ ಕೋಡ್ ಅಂತ ನೋಡ್ರಿ, ಅದಕ್ಕೆ ಭಾರತೀಯ ನ್ಯಾಯ ಸಂಹಿತೆ 2023. ಹಾಗೇನೆ CRPCಗೆ ಬದಲಾಗಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023. ಸೊ ಹಾಗೇನೆ ಎವಿಡೆನ್ಸ್ ಆಕ್ಟ್ ಗೆ ಬದಲಾಗಿ ನೋಡ್ರಿ ಭಾರತೀಯ ಸಾಕ್ಷ್ಯ ಅಧಿನಿಯಮ 2023. ಬಹಳ ಇಂಪಾರ್ಟೆಂಟ್ ಇವು. ಸೊ ಮ್ಯಾಚ್ ದಿ ಫಾಲೋಯಿಂಗ್ ಟೈಪ್ಸ್ ಕೊಡ್ತಾನೆ. ಯಾರು KS ಎಕ್ಸಾಮ್ ಬರೀತಾರೆ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ ಇದು. ಭಾರತೀಯ ಸಾಕ್ಷಿ ಅಧಿನಿಯಮ 2023 ವಿಧೇಯಕಗಳನ್ನ ಜಾರಿ ಮಾಡಲು ಹೊರಟಿರ್ತಕ್ಕಂಥದ್ದು. ನೋಡ್ರಿ, ಸಂಸತ್ನ ಉಭಯ ಸದನಗಳು 3 ವಿಧೇಯಕಗಳಿಗೆ ಅಂಗೀಕಾರದ ಮುದ್ರೆಯನ್ನ ಹಾಕಿರ್ತಕ್ಕಂಥದ್ದು. ಓಕೆನಾ. ರಾಷ್ಟ್ರಪತಿಗಳ ಅಂಕಿತದ ಬಳಿಕ ಏನಾಗ್ತದ, ಕಾಯ್ದೆ ರೂಪದಲ್ಲಿ ಜಾರಿ ಆಗ್ತದ ಅನ್ನುವಂಥದ್ದು. ಅಂದ್ರೆ ಇದರಿಂದ ನಮ್ಗೆ ಏನಾಗ್ಬೇಕು, ಈಗ ಸಂಸತ್ತಿನ ಉಭಯ ಸದನಗಳೊಳಗ ಒಪ್ಪುಕೊಂಡವ್ರ. ಓಕೆನಾ. ಸಂಸತ್ತಿನ ಉಭಯ ಸದನಗಳೊಳಗ ಒಪ್ಕೊಂಡವ್ರ. ವೆರಿ ಗುಡ್. ಬಟ್ ಈ ಸಂಸತ್ತಿನ ಉಭಯ ಸದನಗಳಲ್ಲಿ ಒಪ್ಕೊಂಡಿದ್ರು ನಂತರ ಏನಾಗ್ತದೆ, ಇದಕ್ಕ ರಾಷ್ಟ್ರಪತಿಗಳ ಅಂಕಿತ ಹಾಕ್ಬೇಕು. ಫೈನಲಿ ರಾಷ್ಟ್ರಪತಿಗಳು ಯಾವಾಗ ಇದಕ್ಕೆ ಅಂಕಿತ ಹಾಕ್ತಾರ, ಫೈನಲಿ ಇದು ಜಾರಿಗೆ ಬರ್ತದೆ. ಫೈನಲಿ ಏನಾಗ್ತದೆ, ಇದು ಜಾರಿಗೆ ಬರ್ತದ ಅನ್ನುವಂಥದ್ದು ನಮ್ಗೆ ನೆನಪಿರ್ಬೇಕು. ನೋಡ್ರಿ, ಸೊ ಇದನ್ನ ನೋಡ್ರಿ, ಶಿಕ್ಷೆಗಿಂತ ನ್ಯಾಯ ನೀಡುವ ದೇಹ. ಸೊ ಏನದ ಇದು, 3 ಹೊಸ ವಿಧೇಯಕಗಳನ್ನ ಅಪರಾಧ ಎಸಗಿದ ವ್ಯಕ್ತಿಗೆ ಶಿಕ್ಷೆ ನೀಡುವುದಕ್ಕಿಂತ ನೊಂದವರಿಗೆ ನ್ಯಾಯ ಒದಗಿಸ್ತಕ್ಕಂಥದ್ದನ್ನ ಮುಖ್ಯ ಗುರಿಯನ್ನ ಆಗಿಸ್ಕೊಟ್ಟು ಏನ್ ಮಾಡಿರ್ತಕ್ಕಂಥದ್ದು, ಈ ಒಂದು ಕಾನೂನುಗಳನ್ನ ಜಾರಿಗೆ ತಂದಿರ್ತಕ್ಕಂಥದ್ದು. ನೋಡ್ರಿ, ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಅಪರಾಧಿಯನ್ನ ಶಿಕ್ಷಿಸುವುದಕ್ಕಿಂತ ಅಪಘಾತದಲ್ಲಿ ಗಾಯಗೊಂಡ ವ್ಯಕ್ತಿಗೆ ಏನ್ ಮಾಡ್ತಕ್ಕಂಥದ್ದು, ತುರ್ತು ಚಿಕಿತ್ಸೆ ವ್ಯವಸ್ಥೆ ಮಾಡ್ಬೇಕು. ಮತ್ತ ಜೀವ ಉಳಿಸ್ತಕ್ಕಂಥ ಕಾರ್ಯಕ್ಕೆ ಆದ್ಯತೆಯನ್ನು ನೀಡಬೇಕು. ಇದು ಸಾಮಾನ್ಯವಾಗಿ ನಮಗೆ ಗೊತ್ತಿರಬೇಕಾದಂತ ವಿಚಾರಗಳು. ಹೌದಾ. ಸೊ ನೋಡ್ರಿ, ಇನ್ನೊಂದು ವಿಚಾರದಲ್ಲಿ 45 ದಿನಗಳೊಳಗ ಪ್ರಕರಣ ಇತ್ಯರ್ಥಕ್ಕೆ ಒತ್ತು. ಎಸ್, ಹೊಸ ವಿಧೇಯಕಗಳೊಳಗ ಪ್ರಕರಣಗಳ ತುರ್ತು ಇತ್ಯರ್ಥಕ್ಕೆ ಆದ್ಯತೆಯನ್ನ ನೀಡಲಾಗದ. ಅದರಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳು ಬಂಧನ, ತನಿಖೆ, ಚಾರ್ಜ್ ಶೀಟ್ ಸಲ್ಲಿಕೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ನಡೆಯುವ ವಿಚಾರಣೆ, ಮತ್ತ ಜಾಮೀನು ಅರ್ಜಿಗಳ ವಿಚಾರಣೆ, ಹಾಗೆಯೇ ಕೇಸ್ಗಳ ತೀರ್ಪು, ಹಾಗೆ ಕ್ಷಮಾದಾನದಂತಹ ಅರ್ಜಿಗಳನ್ನ ಇತ್ಯರ್ಥಪಡಿಸಲು ಸೊ ಕಾಲಮಿತಿ ನಿಗದಿಪಡಿಸಲಾಗಿದೆ. ಸೊ ಎಷ್ಟು ದಿನಗಳು ನೋಡ್ರಿ, 45 days. 45 ದಿನಗಳೊಳಗ ಪ್ರಕರಣ ಇತ್ಯರ್ಥಗೊಳಿಸುವಂತೆ ಸೊ ಕಾನೂನು ರೂಪಿಸಿರ್ತಕ್ಕಂಥದ್ದು. ನೋಡ್ರಿ, ಈ ಒಂದು ಸಮಸ್ಯೆಗಳನ್ನ, ಈ ಕಾನೂನುಗಳನ್ನ ರೂಪಿಸಿರ್ತಕ್ಕಂಥದ್ದು. ಸೊ ಈ ಒಂದು ವಿಚಾರಗಳನ್ನ, ಯಾವ್ದನ್ನ, ಈ ಪ್ರಕರಣಗಳನ್ನ ಈ ಕಾಲಮಿತಿಯೊಳಗ ಬಗೆಹರಿಸೋ, ಇದು ವೆರಿ ವೆರಿ ಗುಡ್ ಕಾನ್ಸೆಪ್ಟ್ ಆಕ್ಚುಲಿ. ಸೊ ಯಾಕಂದ್ರೆ ಒಂದು ಪ್ರಕರಣವನ್ನ ವರ್ಷಾನುಗಟ್ಲೆ ಹೇಳೋದು ಟೈಮ್ ವೇಸ್ಟ್ ಮಾಡೋಕ್ಕಿಂತ, ಸೊ ನೋಡ್ರಿ 45 days ಎಷ್ಟು ಕೊಟ್ಟಾರ, 45 ದಿನಗಳು. ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ. 45 ದಿನಗಳೊಳಗ ಏನಪ್ಪಾ, 45 ದಿನಗಳಲ್ಲಿ ಪ್ರಕರಣವನ್ನ ಇತ್ಯರ್ಥಗೊಳಿಸಬೇಕು ಅನ್ನುವಂತ ಕಾನೂನನ್ನ ರೂಪಣೆ ಮಾಡಿರ್ತಕ್ಕಂಥದ್ದು. ವೆರಿ ಗುಡ್ ಕಾನ್ಸೆಪ್ಟ್. ಸೊ ಇದನ್ನ ತಗೊಳ್ಳಿ. ಭಾರತೀಯ ನಾಗರಿಕ ಸಂಹಿತೆ. ನೋಡ್ರಿ, ಭಾರತೀಯ ದಂಡ ಸಂಹಿತೆಯ ಬದಲಿಗೆ ಬರುತ್ತಿರುವ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಕ್ರಿಮಿನಲ್ ನ್ಯಾಯಿಕ ವ್ಯವಸ್ಥೆಗೆ ಅಮೂಲಾಗ್ರ ಬದಲಾವಣೆಯನ್ನ ಮಾಡ್ಲಾಗಾರ. ಸೊ ನೋಡ್ರಿ, IPC ಯಲ್ಲಿನ 511 ಸೆಕ್ಷನ್ ಗಳನ್ನ BNS ನಲ್ಲಿ 358ಕ್ಕೆ ಇಳಿಸಲಾಗುತ್ತೆ ನೋಡ್ರಿ. ಸೊ ನೋಡ್ರಿ, ಫಸ್ಟ್ ಈ IPC ಇದೊಳಗ 511 ಸೆಕ್ಷನ್ ಗಳಿದ್ವು. 511 ಸೆಕ್ಷನ್ ಗಳಿರ್ತಾವ. ಸೊ ಇದನ್ನ ತೆಗೆದ್ಬಿಟ್ಟು ಈಗ ಪ್ರಸ್ತುತ ಎಷ್ಟಕ್ಕೆ ನಿಲ್ಸಾರಪ್ಪ ಅಂದ್ರ 358 ಸೆಕ್ಷನ್ ಗೆ ಸ್ಟಾಪ್ ಮಾಡ್ಬಿಟ್ಟಾರ. 358 ಸೆಕ್ಷನ್ ಗಳನ್ನಾಗಿ ಮಾಡಿರ್ತಕ್ಕಂಥದ್ದು. ಇದು ಕೂಡ ನಮಗೆ ಬಹಳ ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ. 20 ಹೊಸ ಅಪರಾಧಗಳನ್ನ ಭಾರತೀಯ ನಾಗರಿಕ ಸಂಹಿತೆಯಲ್ಲಿ ಪರಿಚಯ ಮಾಡ್ಯಾರ. ಸೊ ಅದ್ರೊಳಗ 33 ಪ್ರಕರಣಗಳಲ್ಲಿ ಜೈಲು ಶಿಕ್ಷೆಯನ್ನ ಏರಿಕೆ ಮಾಡಲಾಗಿದೆ. ಓಕೆ. ಸೊ ಮತ್ತ 83 ಪ್ರಕರಣಗಳಲ್ಲಿ ದಂಡದ ಪ್ರಮಾಣವನ್ನ ದೊಡ್ಡ ಮಟ್ಟದಲ್ಲಿ ಹೆಚ್ಚಳ ಮಾಡಿರ್ತಕ್ಕಂಥದ್ದು. ಹಾಗೇನೆ 23 ಅಪರಾಧಗಳಲ್ಲಿ ಕಡ್ಡಾಯ ಕನಿಷ್ಠ ಶಿಕ್ಷೆ
6 ಪ್ರಕರಣಗಳಿಗೆ ಸಮುದಾಯ ಸೇವೆಯನ್ನ ದಂಡದ ರೂಪವಾಗಿ ವಿಧಿಸಿರ್ತಕ್ಕಂಥದ್ದು. ಮತ್ತ IPC ಯಲ್ಲಿದ್ದ 19 ಸೆಕ್ಷನ್ ಗಳನ್ನ ರದ್ದುಗೊಳಿಸಲಾಗಿರ್ತಕ್ಕಂಥದ್ದು. ಇದು ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅರ್ಥ ಆಗ್ತಿದ್ಯಾ? ಸೊ ನೋಡ್ರಿ, ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಬಗ್ಗೆ ನಾವು ನೋಡೋದಾಯ್ತಪ್ಪ ಅಂದ್ರೆ ಏನ್ರಿ ಸರ್ ಇದು? ಅಪರಾಧ ಪ್ರಕ್ರಿಯೆ ಸಂಹಿತೆ ಬದಲಿಗೆ, ಸೊ ಯಾವ್ದ್ರ ಬದಲಿಗೆ ಬಂದದ ಇದು? ಅಪರಾಧ ಪ್ರಕ್ರಿಯೆ ಸಂಹಿತೆ ಬದಲಿಗೆ ಜಾರಿ ಮಾಡ್ತಾ ಇರ್ತಕ್ಕಂಥದ್ದು ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಅನ್ನುವಂಥದ್ದು. ಓಕೆ, ಸೊ ಇದರಲ್ಲೂ ಕೂಡ ಮಹತ್ವದ ಮಾರ್ಪಾಡುಗಳನ್ನ ಮಾಡಲಾಗಿರ್ತಕ್ಕಂಥದ್ದು. ಸೊ ಈ CRPC ದೊಳಗ 484 ಸೆಕ್ಷನ್ ಗಳನ್ನ 531ಕ್ಕೆ ಹೆಚ್ಚಳ ಮಾಡ್ಯಾರ ನೋಡ್ರಿ. ಸೊ ಇದ್ರೊಳಗ ಕಡಿಮೆ ಮಾಡ್ಯಾರ, IPC ದೊಳಗ ಕಡಿಮೆ ಮಾಡ್ಯಾರ. ಬಟ್ ಇಲ್ಲಿ ನೋಡ್ರಿ, ಈ ಭಾರತೀಯ ನಾಗರಿಕ ಸಂಹಿತೆದೊಳಗ ಇದ್ದಂತ 484 ಸೆಕ್ಷನ್ ಗಳನ್ನ 531ಕ್ಕೆ ಹೆಚ್ಚಳ ಮಾಡಿರ್ತಕ್ಕಂಥದ್ದು. ಹಾಗೇನೆ 127 ನಿಬಂಧನೆಗಳ ಜೊತೆಗೆ 44 ಹೊಸ ನಿಬಂಧನೆಗಳನ್ನ ಕೂಡ ಸಂಯೋಜನೆ ಮಾಡಿರ್ತಕ್ಕಂಥದ್ದು. ಇದು ಕೂಡ ನಮಗೆ ಬಹಳ ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ? ಸೊ ಅದನ್ನ ಬಿಟ್ಟು ನೋಡ್ರಿ, ಇಲ್ಲಿ ಸಾಕ್ಷ್ಯ ಅಧಿನಿಯಮ, ಭಾರತೀಯ ಸಾಕ್ಷ್ಯ ಕಾಯ್ದೆ ಬದಲಿಗೆ ರೂಪಿಸಲಾಗಿರುವ ಭಾರತೀಯ ಸಾಕ್ಷಿ ನಿಯಮ ಏನದ ದೊಡ್ಡ ಮಟ್ಟದ ಇದು ಬದಲಾವಣೆ ಕೂಡ ಆಗಿರ್ತದ ಅನ್ನುವಂಥದ್ದು. ಅರ್ಥ ಆಗ್ತಿದ್ಯಾ? ಸೊ ಅದನ್ನ ಬಿಟ್ರೆ ನೋಡ್ರಿ, ಏನೇನು ಮಹತ್ವದ ಬದಲಾವಣೆಗಳದಾವ? 24 ಗಂಟೆ ಒಳಗೆ ಪ್ರಾಥಮಿಕ ತನಿಖಾ ವರದಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸಲ್ಲಿಸಬೇಕು. ಸೊ ಈಗ 24 ಗಂಟೆ ಒಳಗ ಇದನ್ನ ನಮಗೆ ಏನಂತ ಕರಿತೀವಿ? ಹೇಬಿಯಸ್ ಕಾರ್ಪಸ್. ಹೌದಾ? ಸೊ ಈಗ ಹೇಬಿಯಸ್ ಕಾರ್ಪಸ್ ಒಳಗ ನೋಡ್ತಾ ಹೋಗ್ತೀವಿ. ಮತ್ತೆ 180 ದಿನಗಳ ಬಳಿಕ ದೋಷಾರೋಪ ಪಟ್ಟಿ ದಾಖಲಿಸಬೇಕು. ಸೊ ಹಾಗೇನೆ ಯಾವುದೇ ಪ್ರಕರಣದ ವಿಧಿವಿಜ್ಞಾನ ತಂತ್ರಜ್ಞಾನ ತಂಡ ಪರೀಕ್ಷೆ ಕಡ್ಡಾಯ ಆಗಿರ್ತದ. ಜೊತೆಗೆ ಅಪರಾಧಿ ಮೇಲ್ಮನವಿ ಸಲ್ಲಿಸಲು 7 ದಿನಗಳ ಅವಕಾಶ, ಅರ್ಜಿ ವಿಚಾರಣೆಗೆ ಗರಿಷ್ಠ 120 ದಿನ ನಿಗದಿ ಮಾಡಿರ್ತಕ್ಕಂಥದ್ದು. ಮತ್ತು 30 ದಿನಗಳ ಒಳಗಾಗಿ ಪ್ರಕರಣದ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಕೋರ್ಟ್ಗೆ ಸಲ್ಲಿಸುವುದು ಕಡ್ಡಾಯ ಆಗಿರ್ತದ. ಯಾವುದೇ ಪ್ರಕರಣದ ವಿಚಾರಣೆ ಪೂರ್ಣಗೊಳಿಸಲಿಕ್ಕೆ 45 ದಿನಗಳ ಕಾಲಮಿತಿಯನ್ನ ಏನ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ? ನಿಗದಿ ಮಾಡಿರ್ತಕ್ಕಂಥದ್ದು. ನೋಡಿ, ಇದು ಕೂಡ ನಮ್ಗೆ ಬಹಳ ವಿಚಾರ. ಅಂದ್ರೆ ಕಾನೂನಿನ ಒಳಗ ಸಾಕಷ್ಟು ಬದಲಾವಣೆಗಳನ್ನ ತಂದಾರ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಓಕೆ, ಸೊ ಇಲ್ಲಿ ಬರ್ರಿ, ದೇಶದ್ರೋಹ ಅಪರಾಧಕ್ಕೆ ಹೊಸ ವ್ಯಾಖ್ಯಾನ ಅಂತ ಹೇಳ್ಕೊಟ್ಟಾನ. ಏನಪ್ಪಾ ಇದು? ದೇಶದ್ರೋಹ ಅಪರಾಧಕ್ಕ ನೂತನ ವ್ಯಾಖ್ಯಾನವನ್ನು ಕೊಟ್ಟಾನ. ಏನ್ ಕೊಟ್ಟಾನ ನೋಡ್ರಿ, ನೂತನ ವಿಧೇಯಕಗಳಲ್ಲಿ ದೇಶದ್ರೋಹ ಕಾನೂನನ್ನ ತೆಗೆದು ಹಾಕಲಾಗಿದೆ. ಸೊ ಆದರೆ ಸೆಕ್ಷನ್ 152 ಅಂದ್ರೆ ಸೆಕ್ಷನ್ 152ರ ಅಡಿಯಲ್ಲಿ ರಾಷ್ಟ್ರದ್ರೋಹದ ಅಪರಾಧಗಳಿಗೆ ಹೊಸ ವ್ಯಾಖ್ಯಾನವನ್ನ, ನೂತನ ವ್ಯಾಖ್ಯಾನವನ್ನ ನೀಡಲ್ಲ. ಯಾವ ಸೆಕ್ಷನ್ ದೊಳಗ? 152ನೇ ಸೆಕ್ಷನ್. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ನಮ್ಗೆ ದೇಶದ್ರೋಹದ ವ್ಯಾಖ್ಯಾನವನ್ನ ನಾವು ಯಾವ ಸೆಕ್ಷನ್ ದೊಳಗೆ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ? 152ನೇ ಸೆಕ್ಷನ್ ದೊಳಗೆ ನೋಡ್ತಾ ಹೋಗ್ತೀವಿ. ಎಸ್ ನೋಡ್ರಿ, ಉದ್ದೇಶಪೂರ್ವಕವಾಗಿ ಮಾತನಾಡುವ ಅಥವಾ ಲಿಖಿತ ಪದಗಳು, ಚಿಹ್ನೆಗಳು ಅಥವಾ ದೃಶ್ಯ ಪ್ರಾತಿನಿಧ್ಯದ ಮೂಲಕ ಅಥವಾ ಎಲೆಕ್ಟ್ರಾನಿಕ್ ಸಂವಹನ. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಎಲೆಕ್ಟ್ರಾನಿಕ್ ಸಂವಹನ ಅಥವಾ ಹಣಕಾಸಿನ ಸಂಪನ್ಮೂಲಗಳ ಮೂಲಕ ಸಶಸ್ತ್ರ ದಂಗೆ, ವಿಧ್ವಂಸಕ ಚಟುವಟಿಕೆ, ಪ್ರತ್ಯೇಕತಾವಾದಿ ಚಟುವಟಿಕೆ ಪ್ರಚೋದಿಸಲು ಅಥವಾ ಉತ್ತೇಜಿಸುವ ಹಾಗೂ ಪ್ರತ್ಯೇಕತಾವಾದದ ಮೂಲಕ ದೇಶದ ಸಾರ್ವಭೌಮತೆ, ಸಮಗ್ರತೆ ಮತ್ತು ಏಕತೆಗೆ ಅಪಾಯ ಉಂಟು ಮಾಡುವ ಚಟುವಟಿಕೆಗಳಿಗೆ ಸೊ ಏನ್ ಮಾಡ್ತಾರ? ಜೀವಿತಾವಧಿ ಶಿಕ್ಷೆ. ಓಕೆ, ಜೀವಿತಾವಧಿ ಶಿಕ್ಷೆ ಅಥವಾ 7 ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನ ಹಾಗೂ ದಂಡವನ್ನ ವಿಧಿಸಲು ಏನ್ ಮಾಡಿರ್ತಕ್ಕಂಥದ್ದು? ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಈ ಒಂದು ದೇಶದ್ರೋಹದ ಅಪರಾಧಕ್ಕೆ. ಸೊ ಯಾವ ಒಂದು ಸೆಕ್ಷನ್ ಒಳಗೆ ಹೇಳ್ತದೆ ಇದು? 152ನೇ ಸೆಕ್ಷನ್ ಒಳಗ. ಅರ್ಥ ಆಗ್ತಿದ್ಯಾ? ಸೊ ಇದನ್ನು ಕೂಡ ವೆರಿ ಇಂಪಾರ್ಟೆಂಟ್. ನೋಡ್ರಿ ಸಾಹೇಬ್ರೆ, ಇಲ್ಲಿ ಇನ್ನೊಂದು ವಿಚಾರ ಗಮನಿಸಿ. ಒಂದಷ್ಟು ಶಿಕ್ಷೆಯ ವಿಧಾನವನ್ನು ಕೊಟ್ಟನ. ಅಪ್ರಾಪ್ತ ಬಾಲಕಿಯರ ಮೇಲಿನ ಸಾಮೂಹಿಕ ಅತ್ಯಾಚಾರಕ್ಕೆ ಜೀವಾವಧಿ ಶಿಕ್ಷೆ ಅಥವಾ ಮರಣ ದಂಡನೆ ಶಿಕ್ಷೆ ನಿಗದಿಪಡಿಸಲಾಗಿರ್ತಕ್ಕಂಥದ್ದು. ಇದು ವೆರಿ ಗುಡ್ ಕಾನ್ಸೆಪ್ಟ್. ಓಕೆ, ಮತ್ತು ಸಾಮೂಹಿಕ ಅತ್ಯಾಚಾರ ಪ್ರಕರಣಗಳಲ್ಲಿ ಕನಿಷ್ಠ 20 ವರ್ಷಗಳ ಶಿಕ್ಷೆ ಹಾಗೂ ಜೀವಾವಧಿ ಶಿಕ್ಷೆಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಒಂದು ವೇಳೆ ಸಾಮೂಹಿಕ ಅತ್ಯಾಚಾರಗೈದು ಕೊಲೆ ಮಾಡಿದರೆ ಗಲ್ಲು ಶಿಕ್ಷೆ ವಿಧಿಸಲು ನೂತನ ಕಾನೂನಿನಲ್ಲಿ ಅವಕಾಶವನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಇದು ಬಹಳ ವೆರಿ ವೆಲ್ ಕಾನ್ಸೆಪ್ಟ್. ಸೊ ಇತ್ತೀಚಿನ ದಿನಗಳೊಳಗೆ ನೀವು ನೋಡಿರಿ, ಏನು ಮಹಿಳೆಯರ ಸುರಕ್ಷತಾ ವಿಚಾರವಾಗಿ ಸಾಕಷ್ಟು ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಈ ಒಂದು ನೂತನ ಕಾನೂನಿನ ಅಡಿಯಲ್ಲಿ ಬರ್ತಕ್ಕಂಥ ಇದು ಏನಪ್ಪಾ, ಈ ಗಲ್ಲು ಶಿಕ್ಷೆಯನ್ನ ಮಾಡ್ತಕ್ಕಂಥದ್ದು ಬಹಳ ಒಂದು ಅದ್ಭುತವಾದ ಒಂದು ಕಾನ್ಸೆಪ್ಟ್ ಇದು. ನೆಕ್ಸ್ಟ್ ತಗೋರಿ, ಭಯೋತ್ಪಾದನೆಗೆ ಹೊಸ ವ್ಯಾಖ್ಯಾನ. ಸೊ ಹಾಗಾದ್ರೆ ಭಯೋತ್ಪಾದನೆಗೆ ಒಂದು ಹೊಸ ವ್ಯಾಖ್ಯಾನ ಕೊಟ್ಟ ನೋಡ್ರಿ. ಏನ್ ಕೊಟ್ಟಾರ ಅವರು? ನೂತನ ಕ್ರಿಮಿನಲ್ ವಿಧೇಯಕಗಳಲ್ಲಿ ಭಯೋತ್ಪಾದನೆಗೆ ಸರ್ಕಾರ ಹೊಸ ವ್ಯಾಖ್ಯಾನ ನೀಡದ. ಏನ್ ನೀಡದ? ಜೀವಹಾನಿ, ಆಸ್ತಿ ಹಾನಿ, ಕೋಟಾ ನೋಟು ಚಲಾವಣೆಗೆ, ಆರ್ಥಿಕ ಅಪರಾಧಗಳನ್ನು ಭಯೋತ್ಪಾದನೆ ಕೃತ್ಯದ ವ್ಯಾಪ್ತಿಗೆ ತರಲಾಗಿದೆ. ಎಸ್, ಇದು ಬಹಳ ಇಂಪಾರ್ಟೆಂಟ್ ಇದು ನೋಡ್ರಿ.
ಇತ್ತೀಚೆಗೆ ಈ ಭಯೋತ್ಪಾದನಾ ಗುಂಪು ಯಾವ್ದಾವ್ದನ್ನ ಹ್ಯಾಡ್ ಮಾಡ್ಯಾರ ಅವರು ನೋಡ್ರಿ, ಜೀವಹಾನಿ ಆಗಿರ್ಬೋದು, ಮತ್ತ ಆಸ್ತಿ ಹಾನಿ, ಹಾಗೇನೆ ಕೋಟಾ ನೋಟು ಚಲಾವಣೆ, ಆರ್ಥಿಕ ಅಪರಾಧಗಳು ಮಾಡ್ತಾರಲ್ಲ, ಇದನ್ನು ಕೂಡ ಭಯೋತ್ಪಾದನಾ ಕೃತ್ಯದ ವ್ಯಾಪ್ತಿಗೆ ಸೇರಿಸಿರ್ತಕ್ಕಂಥದ್ದು. ಜೊತೆಗೆ ಭಯೋತ್ಪಾದಕ ಕೃತ್ಯಗಳಿಗೆ ಫೆರೋಲ್ ಇಲ್ಲದೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಶಿಕ್ಷೆ ವಿಧಿಸುವ ನಿಯಮವನ್ನ ರೂಪಿಸಲಾಗಿದೆ. ನೋಡ್ರಿ, ಭಯೋತ್ಪಾದನೆ ಒಳಗೆ ಏನಾದ್ರು ತೊಡಕೋತಪ್ಪ ಅಂದ್ರ ಅವನಿಗೆ ಡೈರೆಕ್ಟ್ ಜೀವಾವಧಿ ಶಿಕ್ಷೆ ಅಥವಾ ಏನಪ್ಪಾ ಇಲ್ಲಪ್ಪ ಅಂದ್ರ ಮರಣದಂಡನೆ ಮುಗೀತ ಅವನ ಕತೆ ಅಲ್ಲಿಗ. ಎಸ್, ಸೊ ನೋಡ್ರಿ ಇಲ್ಲಿ ಸಂಘಟಿತ ಅಪರಾಧಕ್ಕೆ ಏನ್ ಶಿಕ್ಷೆ ಕೊಡ್ತಾರೆ ಹಾಗಾದ್ರ? ಭಯೋತ್ಪಾದನೆ ಜೊತೆಗೆ ಸಂಘಟಿತ ಅಪರಾಧಕ್ಕೂ ಗರಿಷ್ಠ ಶಿಕ್ಷೆ ವಿಧಿಸಲು ಹೊಸ ವಿಧೇಯಕದೊಳಗ ಅವಕಾಶ ನೀಡಿರ್ತಕ್ಕಂಥದ್ದು. ಅದರಲ್ಲಿ ಶಸ್ತ್ರಾಸ್ತ್ರ ಸಾಗಾಟ ಆಗಿರ್ಬೋದು, ಮತ್ತ ವಿಧ್ವಂಸ ಕೃತ್ಯಕ್ಕೆ ಪ್ರತ್ಯಕ್ಷ ಅಥವಾ ಪರೋಕ್ಷ ಬೆಂಬಲವನ್ನ ನೀಡ್ತಕ್ಕಂಥದ್ದು. ಓಕೆ, ಜೊತೆಗೆ ದೇಶದ ಸಾರ್ವಭೌಮತೆ, ಸಮಗ್ರತೆ ಮತ್ತ ಏಕತೆಗೆ ಅಪಾಯ ಉಂಟು ಮಾಡ್ತಕ್ಕಂಥ ಕ್ರಮಗಳನ್ನ ಸಂಘಟಿತ ಅಪರಾಧಗಳ ಪಟ್ಟಿಗೆ ಏನ್ ಮಾಡ್ತಾರ ತರಲಾಗ್ತದ. ನೋಡ್ರಿ, ಸೆಕ್ಷನ್ 112ರ ಅಡಿಯಲ್ಲಿ 7 ವರ್ಷ ಜೈಲು ಶಿಕ್ಷೆಯನ್ನ ಇದಕ್ಕೆ ನಿಗದಿಪಡಿಸಿರ್ತಕ್ಕಂಥದ್ದು. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್. ನೋಡ್ರಿ, ಈ ಒಂದು ನೂತನ ಕಾನೂನಿನ ಒಳಗ ಏನೇನು ವಿಚಾರಗಳದವ, ಸೊ ನೀವು ಇನ್ನು ಫ್ಯೂಚರ್ KS ಎಕ್ಸಾಮ್ ಒಳಗ ಇಷ್ಟ ಡೀಟೇಲ್ಸ್ ಗಳನ್ನ ಬರೀಬೇಕಾಗ್ತದ. ನೂತನ ಕಾನೂನಿನ ಒಂದು ಬ್ರಿಟಿಷರ ಕಾಲದ ಕಾನೂನಿಗೂ ಮತ್ತೆ ನೂತನವಾಗಿ ನಮ್ಮ ಭಾರತ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಕಾನೂನುಗಳಲ್ಲಿನ ಏನೋ ಬದಲಾವಣೆಗಳನ್ನ ಕುರಿತು ಚರ್ಚಿಸಿ ಅಂತ ಹೇಳಿ ಮತ್ತೆ ನಿಮ್ಮದೇ ಒಂದು ಶೈಲಿ ಒಳಗ ನೀವು ಬರಬೇಕಾಗ್ತದ. ಆಗ ಏನ್ ಮಾಡ್ಬೇಕಾಗ್ತದ, ನೀವು ಈ ಅಂಕಿಅಂಶಗಳನ್ನೆಲ್ಲವೂ ಕೂಡ ಹ್ಯಾಡ್ ಮಾಡ್ತಾ ಹೋಗ್ಬೇಕಾಗ್ತದ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಅರ್ಥ ಆಗ್ತಿದ್ಯಾ? ಎಸ್, ನೆಕ್ಸ್ಟ್ ತಗೋರಿ. ಒಂದೇ ದಿನ 50 ತೀರ್ಪು ನೀಡಿ ದಾಖಲೆ ಬರೆದ ನ್ಯಾಯಮೂರ್ತಿ ನಾಗಪ್ರಸನ್ನ ಅಂತ ಇದೆ. ನೋಡ್ರಿ, ಹೈಕೋರ್ಟ್ ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿಂದ ಏಕಸದಸ್ಯ ಪೀಠ ಒಂದೇ ದಿನ ಶಾಸಕ ಕೊತ್ತನೂರು ಮಂಜುನಾಥ್, MLC ಸೂರಜ್ ರೇವಣ್ಣ ವಿಚಾರ ಯಾರು ಹೇಳ್ರಿ. ನೋಡ್ರಿ, 50 ಪ್ರಕರಣಗಳ ತೀರ್ಪನ್ನ ಪ್ರಕಟಿಸಿ ದಾಖಲೆಯನ್ನ ಬರೆದಾರ. ಸದ್ಯ ಜನಪ್ರತಿನಿಧಿಗಳ ವಿರುದ್ಧದ ಪ್ರಕರಣಗಳ ವಿಚಾರಣೆ ನಡೆಸುತ್ತಿರುವ ಇವರು ಗುರುವಾರ ಒಂದೇ ದಿನ ಏನ್ ಮಾಡ್ಯಾರ, 50 ಪ್ರಮುಖ ಪ್ರಕರಣಗಳನ್ನ ತೀರ್ಪು ಪ್ರಕಟಿಸಿ ದಾಖಲೆಯನ್ನು ಮಾಡಿರ್ತಕ್ಕಂಥದ್ದು. ಸೊ ಹಿಂದೆ ನೋಡ್ರಿ, ಆ ರೀತಿ ಒಂದೇ ದಿನ 50 ಕ್ರಿಮಿನಲ್ ಪ್ರಕರಣಗಳ ತೀರ್ಪು ನೀಡುವ ಮೂಲಕ ಕರ್ನಾಟಕ ನ್ಯಾಯಾಂಗದಲ್ಲಿಯೇ ಇತಿಹಾಸ ಸೃಷ್ಟಿದ. ಅಂದ್ರೆ ಇದು ನಮ್ಮ ಕರ್ನಾಟಕ ನ್ಯಾಯಾಂಗದೊಳಗ ಇದೊಂದು ಇತಿಹಾಸ. ಇದು ನಮ್ಮ ಕರ್ನಾಟಕ ನ್ಯಾಯಾಂಗದೊಳಗ ಇತಿಹಾಸ. ಸೊ ಅದನ್ನ ಬಿಟ್ಟು ಸ್ವಲ್ಪ ಹಿಂದೆ ಬರ್ರಿ. ಕಳೆದ ವರ್ಷ ಒಡಿಶಾ ಹೈಕೋರ್ಟ್ ನ ನ್ಯಾಯಮೂರ್ತಿಯೊಬ್ರು ಒಂದೇ ದಿನ 32 ತೀರ್ಪು ಪ್ರಕಟಿಸಿದ್ದರು. ಓಕೆ, ಸೊ ಅಂತೆಯೇ ಈ ವರ್ಷ ಜೂನ್ ತಿಂಗಳೊಳಗ ದಿಲ್ಲಿ ಹೈಕೋರ್ಟ್ ನ ನ್ಯಾಯಮೂರ್ತಿ ಒಬ್ರು ನೋಡ್ರಿ 65 ತೀರ್ಪುಗಳನ್ನ ಒಂದೇ ದಿನದೊಳಗ ಪ್ರಕಟಿಸಿದ್ರು. ಸೊ ಹಾಗೇನೆ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿ ಒಬ್ರು ಕೂಡ ಏನ್ ಮಾಡಿದ್ರು, ಕಳೆದ ವರ್ಷ ಒಂದೇ ದಿನದೊಳಗ 20 ತೀರ್ಪುಗಳನ್ನ ಪ್ರಕಟಿಸಿದ್ದನ್ನ ಇಲ್ಲಿ ನಾವು ಸ್ಮರಿಸಬಹುದಾಗಿರ್ತದ. ಬಟ್ ಕರ್ನಾಟಕ ನ್ಯಾಯಾಂಗ ವ್ಯವಸ್ಥೆಯೊಳಗ ಫಾರ್ ದಿ ಫಸ್ಟ್ ಟೈಮ್ ಏಕಕಾಲದಲ್ಲಿ 50 ತೀರ್ಪುಗಳನ್ನ ಒಂದೇ ದಿನದೊಳಗ 50 ತೀರ್ಪುಗಳನ್ನ ನೀಡಿ ಇತ್ತೀಚೆಗೆ ದಾಖಲೆ ಬರೆದಂತ ನ್ಯಾಯಮೂರ್ತಿಗಳು ಯಾರದಾರಪ್ಪ ಅಂದ್ರ ಎಂ ನಾಗಪ್ರಸನ್ನ ಅನ್ನುವಂಥವ್ರು. ಬಹಳ ಇಂಪಾರ್ಟೆಂಟ್ ಆಗ್ತದ, ನೆನ್ಪಿಟ್ಕೋಬೇಕು ಸ್ನೇಹಿತರ. ಮತ್ತೊಮ್ಮೆ ನೋಡ್ರಿ, ಈ ಕಡೆ ಮತ್ತೆ 26ಕ್ಕೆ ಯುವ ನಿಧಿ ನೋಂದಣಿ ಅಂತ ಮತ್ತೊಂದು ಆರ್ಟಿಕಲ್ ಬಂದದ ಇಲ್ಲಿ. ಸೊ ಏನ್ರಿ ಸರ್ ಇದೊಂದು ಯುವ ನಿಧಿ ಅನ್ನೋದು? ನೋಡ್ರಿ, ಇದೊಂದು ನಿರುದ್ಯೋಗ ಭತ್ಯೆ. ಓಕೆ, ನಿರುದ್ಯೋಗ ಭತ್ಯೆ. ಸೊ ಇದು ನೋಡ್ರಿ ಏನದ ವಿಚಾರ ಅನ್ನೋದನ್ನ ಮೊದಲಿಗೆ ನಾವು ನೋಡೋಣ. ನೋಡಿ, ಇಲ್ಲಿ ಪದವೀಧರರಿಗೆ 3,000, ಇದು ಬಹಳ ಇಂಪಾರ್ಟೆಂಟ್ ನಮಗ. ಮತ್ತ ಡಿಪ್ಲೊಮಾ ಪದವೀಧರರಿಗೆ 1,500 ರೂಪಾಯಿಗಳನ್ನ ಭತ್ಯೆ ಕೊಡ್ತಕ್ಕಂಥದ್ದು. ಓಕೆ, ಸೊ ಎಷ್ಟು ಅಂದಾಜು ಫಲಾನುಭವಿಗಳನ್ನ ಎಕ್ಸ್ಪೆಕ್ಟ್ ಮಾಡಾರಪ್ಪ ಅಂದ್ರೆ 5.29 lakhs. ಓಕೆ, ಎಸ್, ಅದರಲ್ಲಿ ಡಿಪ್ಲೊಮಾ ತೇರ್ಗಡೆ ಆದವರು 48,153, ಮತ್ತ ಪದವೀಧರರು 4.81 ಲಕ್ಷ ಅಂತ ಹೇಳಿ ಗೆಸ್ ಮಾಡ್ಯಾರ. ಓಕೆ, ನೋಡ್ರಿ, ಇದಕ್ಕೆ ಎಷ್ಟಾಗ್ತದೆ ನೋಡ್ರಿ, 1,250 ಕೋಟಿ. ಯುವ ನಿಧಿಗಾಗಿ ಮುಂದಿನ ಹಣಕಾಸು ವರ್ಷದೊಳಗ ಅಗತ್ಯ ಇರ್ತಕ್ಕಂಥ ಮೊತ್ತ ಎಷ್ಟಪ್ಪ ಅಂದ್ರ 1,250 ಕೋಟಿ ರೂಪಾಯಿಗಳು. ಸೊ ಇಲ್ಲಿ ನೋಡ್ರಿ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ 5ನೇ ಗ್ಯಾರಂಟಿ. ನೋಡ್ರಿ, ನಮ್ಗ ಇದು ನಾವೇ ಯಾವ ರೂಪದಲ್ಲಿ ಓದ್ಬೇಕಪ್ಪ ಅಂದ್ರೆ ಇದನ್ನ ಯೋಜನೆಗಳು, ನೂತನ ಯೋಜನೆಗಳು ಅನ್ನುವಂತ ಕಾನ್ಸೆಪ್ಟ್ ಒಳಗ ತಗೋಬೇಕು. ಪ್ರಮುಖವಾಗಿ ನಮ್ಮ ಕರ್ನಾಟಕ ಸರ್ಕಾರ 5 ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳಿತ್ತದು, ಹೌದಾ? ಸೊ ಅದ್ರೊಳಗ ಪ್ರಮುಖವಾಗಿ ಶಕ್ತಿ ಇರ್ಬೋದು, ಗೃಹಲಕ್ಷ್ಮಿ ಮತ್ತ ಗೃಹಜ್ಯೋತಿ. ಸೊ ಅದನ್ನ ಬಿಟ್ರೆ ಇದೊಂದು ಯುವ ನಿಧಿ, ಮತ್ತೊಂದು ಯಾವ್ದಾದ್ರು ನೋಡ್ಬಿಟ್ಟು ಹೇಳ್ತೀನಿ ನಾನು ನಿಮ್ಗೆ, ಯುವ ನಿಧಿ. ಸೊ ಈಗ ನೋಡ್ರಿ, ಈ ಒಂದು ಯುವ ನಿಧಿಯ ನೋಂದಣಿ ಪ್ರಕ್ರಿಯೆಗೆ ಡಿಸೆಂಬರ್ 26ರಿಂದ ಆರಂಭ ಆಗ್ತದ ಅಂತ ಹೇಳಿರ್ತಕ್ಕಂಥದ್ದು. ಸೊ ನೋಡ್ರಿ, ಜನವರಿ 12 ಸ್ವಾಮಿ ವಿವೇಕಾನಂದರ ಜಯಂತಿ ಎಂದು ಅರ್ಹರಿಗೆ ನಿರುದ್ಯೋಗ ಭತ್ಯೆ ನೀಡಲಿಕ್ಕೆ ಈ ಒಂದು ಪ್ಲಾನಿಂಗ್ ಅನ್ನ ಹಾಕೊಂಡಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ನಮಗ ಏನ್ ವಿಚಾರ ಗೊತ್ತಿರ್ಬೇಕಪ್ಪ ಅಂದ್ರೆ ಯಾರಿಗೆ ನಿರುದ್ಯೋಗಿ ಭತ್ಯೆಗಳನ್ನ ಕೊಡ್ತಾರ ಅನ್ನುವಂಥದ್ದು. ಓಕೆ,
ಎಸ್. ಸೊ ನೋಡ್ರಿ, ಈ ನಿರುದ್ಯೋಗಿ ಭತ್ತವನ್ನ ಪಡೆಯಲು ಬಯಸುವವರು 2022-23ನೇ ಸಾಲಿನಲ್ಲಿ ಪದವಿ ಡಿಪ್ಲೊಮೊ ತೇರ್ಗಡೆ ಆಗಿರ್ಬೇಕು. ನೋಡ್ರಿ, ಅವ್ರು ಕ್ಲಿಯರ್ ಆಗಿ ಹೇಳ್ಬಿಟ್ಟಾರ. ಅವರು 2022-23ನೇ ಸಾಲದೊಳಗ ಪದವಿ ಮತ್ತೆ ಡಿಪ್ಲೊಮೋವನ್ನ ತೇರ್ಗಡೆ ಆಗಿರ್ಬೇಕು. ಮತ್ತೆ ಕರ್ನಾಟಕದಲ್ಲಿ ಕನಿಷ್ಠ 6 ವರ್ಷದವರೆಗೆ ಪದವಿ ಅಥವಾ ಡಿಪ್ಲೊಮೊ ವ್ಯಾಸಂಗದ ಅವಧಿಯಲ್ಲಿ ಕರ್ನಾಟಕದ ವಾಸಿ ಆಗಿರ್ಬೇಕು ಅಂತ ಹೇಳಿರ್ತಾರ ಅವರು. ಅರ್ಥ ಆಗ್ತಿದ್ಯಾ? ಎಸ್. ಹಾಗಾದ್ರ ಇವರು ಅರ್ಹರಲ್ಲ. ಯಾರು ಅರ್ಹರಲ್ಲ ಇದಕ್ಕ? ಯಾರು ಅನರ್ಹರು? ಸರಕಾರಿ ಅನುದಾನಿತ ಸಂಸ್ಥೆ ಅಥವಾ ಖಾಸಗಿ ವಲಯಗಳಲ್ಲಿ ಉದ್ಯೋಗದಲ್ಲಿರುವ ಅಭ್ಯರ್ಥಿಗಳು. ಓಕೆ. ಸೊ ಈಗಾಗಲೇ ಈ ಒಂದು ವಲಯದೊಳಗ ಉದ್ಯೋಗದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ಇದಕ್ಕೆ ಅನರ್ಹರು. ಮತ್ತು ಸ್ವಯಂ ಉದ್ಯೋಗಿಗಳಾಗಿರುವ ಅಭ್ಯರ್ಥಿಗಳು, ವಿದ್ಯಾಭ್ಯಾಸವನ್ನು ಮುಂದುವರಿಸುವ ಅಭ್ಯರ್ಥಿಗಳು, ಇವ್ರು ಅರ್ಹರಲ್ಲ. ಇವ್ರು ಅಪ್ಲೈ ಮಾಡೋಂಗಿಲ್ಲ ಇದಕ್ಕ. ಸೊ ಮತ್ ನೋಡ್ರಿ, ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಯುವ ನಿಧಿ ಯೋಜನೆ ಜಾರಿ ಸಂಬಂಧ ಮಾಹಿತಿ ನೀಡಿದ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರು ಸೊ ಈ ಒಂದು ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಅಂದ್ರ ಈ ಒಂದು ಯುವ ನಿಧಿಗೆ ಯಾರು ಅರ್ಹರು, ಯಾರು ಅರ್ಹರಲ್ಲ, ಸೊ ಇದನ್ನ ಪ್ರಶ್ನೆ ಮಾಡುವಂತ ಸಾಧ್ಯತೆಗಳಿರ್ತಾವ. ನೋಡ್ರಿ, ಈಗ ನೋಡ್ರಿ, ಶಕ್ತಿ ಉಚಿತ ಬಸ್ ಪ್ರಯಾಣ ಮತ್ತು ಗೃಹಲಕ್ಷ್ಮಿ ಏನಪ್ಪಾ, ಮನೆಯ ಒಡತಿಗೆ 2,000 ರೂಪಾಯಿಗಳನ್ನ ಕೊಡ್ತಕ್ಕಂಥದ್ದು. ಹಾಗೆ ಗೃಹ ಜ್ಯೋತಿ 200 ಯೂನಿಟ್ ವಿದ್ಯುತ್ ಉಚಿತ. ಸೊ ಇದು ನೋಡ್ರಿ ಯುವ ನಿಧಿ. ಸೊ ಇದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು. ಸೊ ನಮ್ಮ ಪರೀಕ್ಷೆಗಳೊಳಗ ಪ್ರಶ್ನೆ ಆಗುವಂತ ಸಾಧ್ಯತೆಗಳಿರ್ತಾವ. ಸೊ ಆದ್ದರಿಂದ ಇವತ್ತಿನ ಒಂದು ದಿನಪತ್ರಿಕೆ ಒಳಗ ಬಂದಿರತಕ್ಕಂತ ಇಷ್ಟು ಪ್ರಮುಖ ವಿಚಾರಗಳು. ಅದನ್ನ ಬಿಟ್ಟು ನೋಡ್ರಿ, ಗಣಿತದಲ್ಲಿ ಜಗತ್ತನ್ನೇ ಬೆರಗಾಗಿಸಿದ ರಾಮಾನುಜನ್ ಅಂತ. ಅಂದ್ರೆ ಇವತ್ತು ಏನ್ ವಿಶೇಷ ದಿನ? ಸೊ ರಾಷ್ಟ್ರೀಯ ಗಣಿತ ದಿನ. ಸೊ ರಾಷ್ಟ್ರೀಯ ಗಣಿತ ದಿನವನ್ನಾಗಿ ನಾವು ಯಾವಾಗ ಆಚರಣೆ ಮಾಡ್ತೀವಿ ಸಾಹೇಬ್ರೆ? ಇದನ್ನು ಕೂಡ ಪ್ರಶ್ನೆ ಮಾಡ್ತಾನೆ. ಡಿಸೆಂಬರ್ 22ನೇ ತಾರೀಕು. ಹೌದಾ? ಡಿಸೆಂಬರ್ 22ನೇ ತಾರೀಕು ರಾಷ್ಟ್ರೀಯ ಗಣಿತ ದಿನವನ್ನ ಆಚರಣೆ ಮಾಡ್ತಾರ. ನೋಡ್ರಿ, ಗಣಿತವೆಂದರೆ 4 ಗೋಡೆಗಳ ಮಧ್ಯೆ ಪುಸ್ತಕದಲ್ಲಿರುವ ಸಮಸ್ಯೆಯನ್ನ ಬಿಡಿಸೋದಷ್ಟೇ ಅಲ್ಲ, ಏನಪ್ಪಾ, ಅಂಕಗಳನ್ನ ಬಿಡಿಸೋದಷ್ಟೇ ಅಲ್ಲ. ಸೊ ಇದು ನೋಡ್ರಿ, ಈಗ ರಾಮಾನುಜನ್ ಅವರ ಮನೆಯಲ್ಲಿ ಇರ್ತಕ್ಕಂತಹ ಒಂದು ಕಡು ಬಡತನದಲ್ಲಿ ಅವ್ರು ಹೆಂಗ್ ಬೆಳೆದಾರ ನೋಡ್ರಿ. ಇವರು 1887ರ ಡಿಸೆಂಬರ್ 22ರಂದು ಯಾವ ರಾಜ್ಯದಲ್ಲಿ? ತಮಿಳುನಾಡಿನ ಈರೋಡ್ ನಲ್ಲಿ ಜನಿಸ್ತಾರೆ ಅವರು. ಇದು ಕೂಡ ಬಹಳ ಇಂಪಾರ್ಟೆಂಟ್ ನಮಗ. ಅರ್ಥ ಆಗ್ತದ ನಮಗ? ಎಸ್. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದ. ರಾಮಾನುಜನ್ ರವರಿಗೆ ಸಂಬಂಧಪಟ್ಟ ಹಾಗೆ ಒಂದು ಆರ್ಟಿಕಲ್ ಇರುವಂತದ್ದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಇದನ್ನ ನೆನ್ಪಿಟ್ಕೋತಾ ಹೋಗಿ. ಸೊ ಸಾಧ್ಯ ಆದ್ರೆ ಒಂದು ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಇಟ್ಕೊಳ್ಳಿ ಇದನ್ನ. ಓಕೆನಾ? ಎಸ್. ಸೊ ಹಾಗೇನೆ ಇಷ್ಟು ವಿಚಾರಗಳು ಇವತ್ತಿನ ದಿನಪತ್ರಿಕೆಗಳೊಳಗ ಆರ್ಟಿಕಲ್ ಒಳಗ ಬಂದಿದ್ದಂತಹ ಪ್ರಮುಖ ವಿಚಾರಗಳಾಗಿರ್ತಾವ. ಮುಂದಿನ ತರಗತಿಯೊಳಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ದಿನದ ವಿಷಯಗಳ ಬಗ್ಗೆ ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ, ಈ ಎಲ್ಲಾ ವಿಚಾರಗಳು ನಿಮ್ಮ ಮುಂದೆ ಬರ್ತಕ್ಕಂಥ ನೇಮಕಾತಿ ಪರೀಕ್ಷೆಗಳು ಬಹಳ ಉಪಯುಕ್ತವಾಗ್ತಾವ ಅಂತ ಹೇಳ್ತಾ, ಸೊ ಮರಿದಂಗ ಚಾನಲ್ ಅನ್ನ ಸಬ್ಸ್ಕ್ರೈಬ್ ತಗೋರಿ. ಓಕೆನಾ? ಮತ್ತೆ ಯಾರು ಟಾರ್ಗೆಟ್ ಕೇಸ್ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ಬಂದಿರಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸ್ನೇಹಿತರಿಗೂ ಕೂಡ ಏನ್ ಮಾಡಿ, ವಿಡಿಯೋ ಲಿಂಕ್ಸ್ಗಳನ್ನ ಶೇರ್ ಮಾಡಿ. ಓಕೆ, ಹ್ಯಾವ್ ಎ ನೈಸ್ ಡೇ.